ಥ್ಯಾಂಕ್ ಯು ಸಂತೋಷ್ ಬ್ರದರ್, ಥ್ಯಾಂಕ್ ಯು. Okay. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ದೇವರ ಮಹಾಕೃಪೆಯಿಂದ ದೇವರ ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ದೇವರ ಸತ್ಯವಾಕ್ಯವನ್ನು ಕೇಳುವಂತ ಒಂದು ಸದಾವಕಾಶವನ್ನ ಮಾಡಿಕೊಟ್ಟಿದ್ರೆ, ಹಾಗಾಗಿ ನಾವು ನೋಡ್ತಿರುವಂತ ರೋಮಪುರದವರಿಗೆ ಬರೆದಂತ ಪತ್ರಿಕೆಯ ಉಳಿದ ಭಾಗವನ್ನು ನಾವು ನೋಡಕ್ ಹೋಗ್ತಿದೀವಿ. ರೋಮಪುರದವರಿಗೆ ಬರೆದಂತ ಪತ್ರಿಕೆ ಎಷ್ಟನೇ ಒಂದು ಭಾಗದಲ್ಲಿ ಇದ್ದೀವಿ, ಎಷ್ಟನೇ ಅಧ್ಯಾಯ ನೋಡ್ಬೇಕಾಗಿದೆ? ಭಾಗ 77 ಬ್ರದರ್, 77. 77 ಮತ್ತು 8ನೇ ಅಧ್ಯಾಯ 30ನೇ ವಚನ. ಓಕೆ, 8ನೇ ಅಧ್ಯಾಯ 30ನೇ ವಚನವನ್ನ ನೋಡ್ಬೇಕಾಗಿದೆ. ಲಾಸ್ಟ್ ಯಾವ ವಾಕ್ಯವನ್ನ ನೋಡಿದ್ವಿ ನಾವು? ಕೊನೆಯದಾಗಿ 29ನ ನೋಡಿದ್ವಿ. ಬ್ರದರ್ 29ನ ನೋಡಿದಲ್ವಾ? ಲಾಸ್ಟ್ 8ನೇ ಅಧ್ಯಾಯ 29. ದೇವ್ರ ಅಂದ್ರೆ ಲಾಸ್ಟ್ ಓದಿದ್ದು, ದೇವರು ತನ್ನ ಮಗನಿಗೆ ಅನೇಕ ಸಹೋದರರನ್ನು ಅವರಲ್ಲಿ ಆತನೇ ಹಿರಿಯನಾಗಬೇಕೆಂದು ಉದ್ದೇಶಿಸದೆ ಅಂತ ಓದಿದ್ವಿ ಬ್ರದರ್. ಓಕೆ, ಏನೆಲ್ಲ ಓದಿದ್ವಿ ಅದ್ರಲ್ಲಿ? ಬ್ರದರ್ ಏನೆಲ್ಲ ಓದಿದ್ವಿ ನೆನಪಿದ್ಯಾ? ಏನೇನ್ ಪಾಯಿಂಟ್ಸ್ ಎಲ್ಲ ಓದಿದ್ವಿ? ಕ್ರಿಸ್ತನು ಮೊದಲನೇ ಸೃಷ್ಟಿ ಆಗಿರೋದಕ್ಕೆ ಪಡೆಯಲಿಲ್ಲ ಅಂತ ನೋಡಿದ್ವಿ ಬ್ರದರ್. ಓಕೆ, ಬೇರೆ? ಅಂದ್ರೆ ಅವರನ್ನು ಯೇಸು ಕ್ರಿಸ್ತನ ದೇವರು ಆತನ ಮಗನ ಸ್ವರೂಪ ಉಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು ಅಂತ ಓದಿದ್ವಿ. ಬೇರೆ? ಮತ್ತು ಯಾರನ್ನು ಕರೆದನೋ ಮೊದಲು ಅವರನ್ನು ನೇಮಿಸಿದನೋ ಅವರನ್ನು ಕರೆದನು ಅಂತ ಓದಿದ್ವಿ. ಯಾರನ್ನು ನೇಮಿಸನೋ ಅವರನ್ನು ನೀತಿವಂತರೆಂದು ಎಣಿಸಿದ್ದನು ಅಂತ ಓದಿದ್ವಿ ಬ್ರದರ್. ಮಹಿಮೆ ಪದವಿಗೆ ಕರೆದನು, ಮಹಿಮೆ ಪದವಿಗೆ ಸೇರಿಸಿದನು. ಓಕೆ, ಅದು ಇವತ್ತಿನ ವಾಕ್ಯ ಅಲ್ವಾ? ಹೌದು, 30 ಅಂದ್ರೆ ಏನು, ಅದನ್ನ ಧರಿಸ್ಕೊಳ್ಬೇಕಾದ್ರೆ ನಾವ್ ಯಾವ ಗುಣಗಳನ್ನ ಇಟ್ಕೊಳ್ಬೇಕು, ಕ್ರಿಸ್ತನ ಮನಸ್ಸನ್ನ ಯಾವ ರೀತಿ ಹೊಂದ್ಕೊಳ್ಬೇಕು, ಕ್ರಿಸ್ತನಲ್ಲಿದ್ದ ಗುಣಗಳು ವಿನಯ, ವಿಧೇಯತೆ, ಸಾತ್ವಿಕತ್ವ, ಅವುಗಳನ್ನ ಧರಿಸ್ಕೊಂಡು ನಡೆದಾಗ ಜೀವನದಲ್ಲಿ ಎಷ್ಟನ್ನ ನಾವು ಅನುಸರಿಸ್ಕೊಂಡು ನಡಿತೀವಿ ಅನ್ನೋದ್ರ ಮೇಲೆ ನಾವು ಕ್ರಿಸ್ತನ ಸಾರೂಪ್ಯವನ್ನ ಎಷ್ಟು ಧರಿಸ್ಕೊಂಡಿದೀವಿ ಅನ್ನೋದನ್ನ ಅದು ನಮ್ಗೆ ತೋರಿಸುತ್ತೆ. ಬರೀ ಓದೋದಲ್ಲ, ಸ್ಟಡಿ ಮಾಡೋದಲ್ಲ, ಅಥವಾ ಕೂಟ್ಗಳಿಗೆ ಹೋಗೋದಲ್ಲ, ಅದನ್ನ ಧರಿಸ್ಕೋಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಡಿಬೇಕು. ಓಕೆ, ಕ್ರಿಸ್ತನ ಪ್ರೀತಿಯ ಸರಸರಿಯರೇ, ಹಾಗಾಗಿ ಓದಿದಂತ ಒಂದು ವಿಷಯಗಳನ್ನ ನಾವು ಆದಷ್ಟು ನೆನಪಲ್ಲಿಟ್ಟಕ್ಕೆ ಪ್ರಯತ್ನ ಪಡೋಣ. ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರವಾಗಿ ಒಂದು ನಿಮ್ಗೆ ಆದಷ್ಟು ಏನ್ ಮಾಡ್ತೀರಾ ಅಂದ್ರೆ, ನಾನು ತಗೊಳ್ಳೋಂತ ಪಾಠವನ್ನ ಒಂದು ನೋಟ್ಸ್ ಅಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಬರ್ದಿಟ್ಕೊಳ್ಳಿ. ಎಲ್ಲವನ್ನೂ ಮೈಂಡ್ ಇಟ್ಕೊಳಕ್ ಆಗಲ್ಲ ಅಂತ ಮೊದಲು ಕೂಡ ನಿಮ್ಗೂ ಗೊತ್ತು, ನಾನು ಕೂಡ ನಿಮ್ಗೆ ಹೇಳಿದ್ದೀನಿ. ಖಂಡಿತವಾಗ್ಲೂ ಎಲ್ಲರೂ ಎಲ್ಲವನ್ನು ಮೈಂಡ್ ಇಟ್ಕೊಳಕ್ ಆಗಲ್ಲ. ಬಟ್ ಮೈನ್ ಪಾಯಿಂಟ್ಸ್ ಅಂದ್ರೆ ನಾನು ಯಾವ ವಿಷಯವನ್ನ ನನ್ನ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ಸ್ ಮಾಡ್ಬೋದು, ಎಲ್ಲಿ ನಾನು ಅಳವಡನೆ ಮಾಡಿದ್ರೆ ನನಗೆ ಕ್ರಿಸ್ತನ ಒಂದು ಸ್ವಾರೂಪ್ಯದಲ್ಲಿ ಬೆಳೆಯುವಂತ ವಿಷಯ ಅಲ್ಲಿ ಇರುತ್ತೆ ಅನ್ನೋಂತ ಒಂದು ವಿಷಯ ಏನಿದೆ, ಅದನ್ನ ಖಂಡಿತವಾಗ್ಲೂ ಬರ್ದಿಟ್ಕೊಂಡು ಅವಾಗವಾಗ ಮೆಲುಕು ಹಾಕ್ತಾ ಇದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಅದು ನಮ್ಮ ಜೀವನದಲ್ಲಿ ಅದು ಉಪಯೋಗಕ್ಕೆ ಪ್ರಯೋಜನವಾಗಿರುತ್ತೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಹಾಗಾಗಿ ಇವತ್ತು ಕೂಡ ನಾವು ನೋಡುವಂತ ಒಂದು ವಿಷಯ ಯಾವುದನ್ನ ನೋಡಕ್ ಹೋಗ್ತಿದೀವಿ ಅಂದ್ರೆ, ರೋಮಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯ 30ನೇ ವಾಕ್ಯವನ್ನ ನೋಡಕ್ ಹೋಗ್ತಿದೀವಿ ಅಲ್ವಾ? ಸೊ ವಾಕ್ಯವನ್ನ ಓದೋಣ. ವಾಕ್ಯವನ್ನ ಓದೋಣ. 8ನೇ ಅಧ್ಯಾಯ 30ನೇ ವಾಕ್ಯ. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತನೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ದೇವರ ಮಹಾಕೃಪೆಯಿಂದ ನಾವು ದೇವರ ಸತ್ಯವನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಖಂಡಿತ ನಾವು ದೇವರ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಮನುಷ್ಯನ ಒಂದು ನಾಲೆಜ್ ನಮ್ಗೆ ಯೂಸ್ ಆಗಲ್ಲ, ದೇವರ ಆತ್ಮ ನಮ್ಗೆ ಬೇಕು. ಈಗ ವಿಷಯ ಏನಪ್ಪಾ ಅಂದ್ರೆ,
ದೇವ್ರ ಮಕ್ಕಳು ಮನಸ್ಸಲ್ಲಿ ಇಟ್ಕೊಬೇಕಾದಂತ ವಿಷಯ, ದೇವ್ರ ಆತ್ಮ ಕೇಳಿ ಪಡ್ಕೊಳ್ಳೋಣ ದೇವ್ರ ಹತ್ರ. ಯಾಕಂದ್ರೆ ಮೊದಲನೇ ಭಾಗ ಅರ್ಥ ಮಾಡ್ಕೊಳ್ಳೋದು, ಎರಡನೇ ಭಾಗ ಜೀವನದಲ್ಲಿ ಅಳವಡಿಸೋದು. ಅರ್ಥ ಮಾಡ್ಕೊಳ್ಳೋದು, ದೇವ್ರ ನಾಲೆಜ್ ಕೇಳಿದ್ರೆ, ಜ್ಞಾನವನ್ನು ಕೇಳಿದ್ರೆ, ಶುದ್ಧ ಹೃದಯದಿಂದ ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾರೆ. ಅಂದ್ರೆ ಜೀವನದಲ್ಲಿ ಅಳವಡಿಸೋದಕ್ಕೆ ಕ್ಷಣ ಮಾತ್ರದಲ್ಲಿ ಆಗುತ್ತಾ ಅಂದ್ರೆ ಆಗೋದಿಲ್ಲ. ಅದು ನಾನು ಸತತ ಪ್ರಯತ್ನ ಪಡ್ಬೇಕು. ಯಾಕೆ ಇದೆಲ್ಲ ವಿಷಯಗಳನ್ನ ಹೇಳಕ್ ಹೋಗ್ತಿದ್ದೀನಿ ಅಂದ್ರೆ, ನಾವು ಮೊದಲೇ ನೋಡಿದ ಪ್ರಕಾರವಾಗಿ ದೇವರು ಯಾರನ್ನು ಮೊದಲು ನೇಮಿಸಿದನೋ ಅನ್ನೋಂಥ ವಿಷಯವನ್ನ ನಾವು ಸ್ಟಡಿ ಮಾಡಿದ್ವಿ. ಆ ನೇಮಿಸಿದನೋ ಅನ್ನೋದು ಮೊದಲೇ ಮುಂತಿಳಿದನೋ, ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಾಗಲೇ ನಮ್ಮನ್ನ ತಿಳ್ಕೊಂಡ್ಬಿಟ್ಟಿದ್ದರೋ ಅಂತ ಒಂದು ಅರ್ಥದಲ್ಲಿ ಅದು ಬರೋದಿಲ್ಲ. ಬಟ್ ಅದರ ಒಂದು ನಿಜವಾದ ಅರ್ಥ ಏನಪ್ಪಾ ಅಂದ್ರೆ, ಒಂದು ಸಭೆ ವರ್ಗದವರನ್ನ ಮುಂತಿಳಿದಿದ್ದನೋ ದೇವರು, ಇಷ್ಟೇ ಸಂಖ್ಯೆಯಲ್ಲಿ ಬರ್ಬೇಕು ಅನ್ನೋದು ದೇವ್ರ ವಿಷಯ. ಈಗ ಒಂದು ಪ್ರಶ್ನೆ ಬರ್ಬೋದು, ನಾನು ಸಭೆ ಆಗ್ತೀನ ಆಗಲ್ವಂತ ದೇವ್ರಿಗೆ ಹಂಗಾದ್ರೆ ಗೊತ್ತಿಲ್ವಾ? ಮೊದ್ಲೇ ಗೊತ್ತಿಲ್ವಾ? ಈಗ ನೀವಿದ್ದೀರಾ, ನಿಮ್ಮ ಹೆಸರು ಹಾಕೊಳ್ಳಿ, ಎ ಅನ್ನೋಂಥ ಪ್ಲೇಸಲ್ಲಿ ನಿಮ್ಮ ಹೆಸರು ಹಾಕೊಳ್ಳಿ. ನೀವೇ ಸಭೆ ಆಗ್ತೀರಾ ಇಲ್ಲ ನೀವು ಸಭೆ ಆಗಲ್ಲ ಅಂತ ದೇವ್ರಿಗೆ ಗೊತ್ತಿದ್ಯಾ ಗೊತ್ತಿಲ್ವಾ ಅಂದ್ರೆ ಖಂಡಿತವಾಗ್ಲೂ ದೇವ್ರಿಗೆ ಗೊತ್ತು. ನಾವು ಆಗ್ತೀವ ಆಗಲ್ವಂತ ದೇವ್ರಿಗೆ ಗೊತ್ತು ಅಲ್ವಾ? ಆದ್ರೆ ದೇವ್ರೇನ್ ಮಾಡಲ್ಲ, ನಮ್ಗೆ ಅದನ್ನ ತಿಳ್ಸಕ್ ಇಷ್ಟಪಡಲ್ಲ. ನಾವು ಅದನ್ನ ಪ್ರೂವ್ ಮಾಡಕ್ ನಮ್ ಕೈಲಿ ಕೊಟ್ಟಿದ್ದಾರೆ. ಒಂದ್ ಮಗು ಶಾಲೆಯಲ್ಲಿ ಓದಕ್ಕೆ ಶುರು ಮಾಡಿದಾಗ, ಅಡ್ಮಿಷನ್ ಮಾಡಿದಾಗ ಟೀಚರ್ ನೋಡಿ, ನೀನು ಓದೋದೇ ಇಲ್ಲ, ಫೇಲ್ ಆಗ್ಬಿಡ್ತೀಯಾ ಅಂತ ಹೇಳ್ಬಿಟ್ಟು ಅವ್ರನ್ನ ಫೇಲ್ ಮಾಡ್ಬೋದಾ? ಇನ್ನೊಬ್ಬನ ಓದೋದೇ ಇಲ್ಲ, ನೀನ್ ಚೆನ್ನಾಗಿ ಓದ್ತೀಯ ಬಿಡು, ಹೆಂಗಿದ್ರೆ ನೀನ್ ಪಾಸ್ ಆಗ್ತೀಯ ಅಂತ ಹಂಗೆ ಡೈರೆಕ್ಟ್ ಆಗಿ ಪಾಸ್ ಮಾಡ್ಬೋದಾ? ಮಾಡಲ್ಲ. ಒಂದ್ ವೇಳೆ ಟೀಚರ್ಗೆ ಅದು ಗೊತ್ತಿರೋ ನಿಜ ಆಗಿದ್ರು, ಆ ಮಗು ಅದನ್ನ ಪ್ರೂವ್ ಮಾಡೋದಕ್ಕೆ ಅದಕ್ಕೆ ಅವಕಾಶ ಕೊಡ್ಬೇಕು. ದೇವ್ರು ನಮ್ಮಲ್ಲಿ ನೆಗೆಟಿವ್ನೆಸ್ ನ ಯಾವಾಗ್ಲೂ ಬಿತ್ತಲ್ಲ. ಅಂದ್ರೆ ನಿನ್ ಕೈಲಾಗಲ್ಲ, ನೀನ್ ಸಾಧ್ಯ ಇಲ್ಲ, ನೀನ್ ಅಷ್ಟೇ ಅಂತ ದೇವ್ರು ಯಾವಾಗ್ಲೂ ಹೇಳಲ್ಲ. ದೇವ್ರು ನಮ್ಮಲ್ಲಿ ಆತನ ಒಂದು ವಾಕ್ಯದ ಮೂಲಕ, ವಾಗ್ದಾನದ ಮೂಲಕ ನಮ್ಮಲ್ಲಿ ಸಾಧ್ಯತೆಗಳೇನ್ ಮಾಡ್ತಾರೆ, ದೇವ್ರಿಗೆ ತಿಳಿಸ್ಕೊಡ್ತಾರೆ. ನಾನಿದ್ದೀನಿ, ನಾನ್ ನಡೆಸ್ತೀನಿ, ನಾನ್ ಬಲಪಡಿಸ್ತೀನಿ, ನಾನ್ ನಿನಗೆ ತ್ಯಾಗ ಮಾಡ್ತೀನಿ, ಈ ರೀತಿಯಾಗಿ ಏನ್ ಮಾಡ್ತಾರೆ, ಅವರ ಮಾತುಗಳಿರುತ್ತೆ. ಕ್ರಿಸ್ತನ ಪ್ರೀತಿಯ ಸರಸರಿದೆ. ಹಾಗಾಗಿ ದೇವರ ಮಾತುಗಳಿಗಿಂತ ಬಲವಾದದ್ದು ದೇವರ ಮಕ್ಕಳಿಗೆ ಈ ಭೂಮಿಯಲ್ಲಿ ಯಾವುದು ದೊಡ್ಡದಿಲ್ಲ ಅಂತ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರಿಗೆ ಬಲವಾಗಿರುತ್ತೆ. ಅದಕ್ಕಿಂತ ದೊಡ್ಡ ಮಾತುಗಳು ಭೂಮಿಯಲ್ಲಿ ಇದೆ ಕೆಲವರಿಗೆ. ದೇವರಂತ ಮಾತು ತಗೊಂಡಾಗ ದೇವ್ರ ವಾಕ್ಯಗಳು, ದೇವರ ವಿಷಯಗಳು ಕೇಳೋದಕ್ಕಷ್ಟೇ ಸೀಮಿತವಾಗಿರುತ್ತೆ, ಆದ್ರೆ ನಂಬೋದಿಕ್ಕೆ ಸೀಮಿತವಾಗಿರಲ್ಲ. ವಾರಕ್ಕೆ ಒಂದು ದಿನ ಹೋಗಿ ಸಬ್ಜೆಕ್ಟ್ ಕೇಳಿ ಮನಸ್ಸಲ್ಲಿ ಇಟ್ಕೊಂಡು ಓಕೆ ಚೆನ್ನಾಗಿತ್ತು. ಅಂದ್ರೆ ವಾಗ್ದಾನಗಳನ್ನ ಕಷ್ಟದ ಸಮಯದಲ್ಲಿ, ಇಲ್ಲವೇ ನಮ್ಮನ್ನ ಕಷ್ಟಕ್ಕೆ ಒಳಪಡಿಸುವಾಗ ಜನರು ಆ ಸಮಯದಲ್ಲಿ ದೇವರ ವಾಗ್ದಾನವನ್ನ ನೆನೆದು ಅದನ್ನ ಮರೆತು ಅದನ್ನ ಸಹಿಸ್ಕೊಳ್ಳುವಂತ ವಿಷಯ ಅಪ್ಲಿಕೇಬಲ್ ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ, ಯಾಕಂದ್ರೆ ಅದರಲ್ಲಿ ನಮ್ಗೆ ಅಷ್ಟೊಂದು ನಂಬಿಕೆ ಇಲ್ಲ. ನಂಬಿಕೆ ಇರಲ್ಲ ದೇವ್ರ ಮಕ್ಕಳಿಗೆ. ನಮ್ ನಂಬಿಕೆ ದೇವ್ರ ಮೇಲೆ ಎಷ್ಟಿದೆ ಅನ್ನೋದು ಯಾವಾಗ ಪ್ರೂವ್ ಆಗುತ್ತಂದ್ರೆ, ನಾವು ನಂಬಿಕೆ ವಾಗ್ದಾನಗಳನ್ನ ಯಾವ ಸಮಯದಲ್ಲಿ ನಾವು ಅಪ್ಲೈ ಮಾಡ್ತೀವಿ ಅನ್ನೋದ್ಮೇಲೆ ಇರುತ್ತೆ. ನಮ್ಮ ತಂದೆ ನಮಗೆ ಒಂದು ಮಾತು ಹೇಳಿದಾಗ, ಇಲ್ಲವೇ ನಮ್ಮ ತಾಯಿ ಒಂದು ಮಾತು ಹೇಳಿದಾಗ, ನೀನ್ ಇದು ಮಾಡು ನಾನು ಇದಕ್ಕೆ ಕೊಡ್ತೀನಿ ಅಂತ ಹೇಳಿದಾಗ, ನಿಜವಾಗ್ಲೂ ನಮ್ಗದು ಬೇಕಾಗಿತ್ತು ಅಂದಾಗ ಏನ್ ಮಾಡ್ತೀವಿ, ಅದನ್ನ ಮಾಡೇ ಮಾಡ್ತೀವಿ. ನೀನು ಈ ಕೆಲಸವನ್ನ ಮಾಡು, ನಾನ್ ನಿನ್ಗೆ ಒಂದು ಚಾಕ್ಲೇಟ್ ನ ಕೊಡಿಸ್ತೀನಿ ಅಂತ ಹೇಳಿದಾಗ, ಚಾಕ್ಲೇಟ್ ಆ ಮಗುಗೆ ಬೇಡ ಅಂತ ಇದ್ದಾಗ ಆ ಕೆಲಸ ಮಾಡಕ್ಕೆ ಹೋಗಲ್ಲ ಮಗು. ನನ್ ಬೇಕಾಗಿಲ್ಲ, ನೀವೇನ್ ಕೊಡ್ತೀರಾ ಅಂತಿದ್ರೋ ಅದು ನನಗೆ ಇಷ್ಟವಿಲ್ಲ ಅಂತ ಮನ್ಸಲ್ಲಿ ತಿಳ್ಕೊಂಡು ಮಾಡಕ್ ಹೋಗಲ್ಲ. ಅದೇ ನೀವೇನ್ ಕೊಡಕ್ ಹೋಗ್ತೀರಾ ಆ ವಿಷಯ ಮಗುಗೆ ಇಷ್ಟವಾಗಿದ್ರೆ, ನಾನು ಇದ್ ಮಾಡಿದ್ರೆ ನನಗೆ ಇದು ಸಿಗುತ್ತಾ ಅಂತ ಮೈಂಡ್ ಇಟ್ಕೊಂಡು ಅದಕ್ಕೋಸ್ಕರ ಆ ಕೆಲಸವನ್ನ ಮಾಡಿ ಮುಗಿಸುತ್ತೆ. ತಂದೆಯ ದೇವರ ವಾಗ್ದಾನಗಳು ಕೂಡ ದೇವ್ರ ಮಕ್ಕಳು ಹಾಗೆ ಇದೆ. ದೇವ್ರು ಮಾಡಿದಂತ ವಾಗ್ದಾನ ನನಗೆ ಬೇಡ ಅಂತಿದ್ದಾಗ ನಾನು ದೇವ್ರನ್ನ ಅಷ್ಟಾಗಿ ನಂಬಿಕೆ ಇಡಲ್ಲ, ಪ್ರೀತಿ ಮಾಡಕ್ಕೂ ಹೋಗಲ್ಲ. ನೋಡಿ ನೀನ್ ಮಾಡು, ನಾನು ನಿನ್ಗೆ ನಿತ್ಯ ಜೀವ ಕೊಡ್ತೀನಿ. ಏನ್ ನಿತ್ಯ ಜೀವ, ಯಾರಿಗ್ ಬೇಕೋ ನಿತ್ಯ ಜೀವ? ಆ ರೀತಿ ಭಾವನೆ ಇದ್ದಾಗ, ಅದ್ರ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದ್ದಾಗ ಆ ವಾಗ್ದಾನಗಳನ್ನ ನಂಬಿಕೆ ಇಡೋದಕ್ಕೂ ಹೋಗಲ್ಲ, ಅದನ್ನ ಜೀವನದಲ್ಲಿ ಅಳವಡಿಸಕ್ಕೂ ಹೋಗಲ್ಲ. ನಿತ್ಯ ಜೀವ ಸಿಗುತ್ತಾ ನನಗೆ, ನಾನು ಮಾಡಿದ್ರೆ ನನಗೆ ಲೈಫ್ ಸಿಗುತ್ತಾ ದೇವ್ರೆ, ಅದು ನನ್ ತಗೊಳ್ಳೋ ರೀತಿಯಲ್ಲಿ ಇರುತ್ತೆ. ನಾವು ಪ್ರತಿಯೊಬ್ಬರು ಅದನ್ನ ಯಾವ ರೀತಿ ದೇವರ ವಾಗ್ದಾನ ತಗೊಳ್ತೀವಿ ಆ ರೀತಿ ಇರುತ್ತೆ. ತುಂಬಾ ಗಮನಿಸಿ ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರ ವಾಗ್ದಾನಗಳು, ದೇವರ ವಾಕ್ಯಗಳು
ಬೈಬಲ್ ಸತ್ಯವೇದಲ್ಲಿರುವಂತ ಒಂದು ಬರಹಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಕೆಲವರು ಅದನ್ನ ಬಾಯಿಪಾಠ ಮಾಡ್ಕೊಂಡು ಮೆಮೊರಿ ಮಾಡ್ಕೊಳ್ಳೋಕ್ಕೂ ಸೀಮಿತವಾಗಿರುತ್ತೆ. ಇನ್ ಕೆಲವರು ಅದು ತುಂಬಾ ಪರಿಚಿತವಾದಂತ ಫೆಮಿಲಿಯರ್ ಆಗಿರುವಂತ ಒಂದು ವಾಕ್ಯವಾಗಿ ಮನಸ್ಸಲ್ಲಿ ಇಟ್ಕೊಳ್ಳೋ ಪದೇ ಪದೇ ಕೇಳಿರೋದ್ರಿಂದ ಮೈಂಡ್ ಅಲ್ಲಿ ಉಳ್ಕೊಂಡ್ಬಿಡುತ್ತೆ. ಆದ್ರಿಂದ ತುಂಬಾ ಪರಿಚಿತವಾದಂತ ಒಂದು ವಾಕ್ಯವಾಗಿರೋದಕ್ಕೆ ಸೀಮಿತವಾಗಿರುತ್ತೆ. ಆದ್ರೆ ಜೀವನದಲ್ಲಿ ಅಪ್ಲೈ ಮಾಡಿಡೋದಕ್ಕೆ ತುಂಬಾನೇ ಕಡಿಮೆ, ತುಂಬಾ ಕಡಿಮೆ. ನೀವು ಅದನ್ನ ಗಮನಿಸಬಹುದು ಅಂದಾಗ ಎಲ್ರು ನೋಡ್ರಿ ಮಾಡ್ತಾ ಇದ್ರ ಅಂತಲ್ಲ, ನಮ್ಮನ್ನೇ ಪರೀಕ್ಷೆ ಮಾಡ್ಕೊಂಬೋದು. ನಾನ್ ಆತರ ಇದೀನಾ? ನಿಜವಾಗ್ಲೂ ದೇವರ ವಾಗ್ದಾನವನ್ನ ಸಮಯದಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಅಪ್ಲೈ ಮಾಡ್ತಾ ಇದ್ದೀನಾ ಅನ್ನೋದು ಪ್ರಶ್ನೆ. ಯಾಕೆ ಈ ಪ್ರಶ್ನೆ? ಯಾಕಂದ್ರೆ ನಾವು ಓದ್ತಿರುವಂತ ವಾಕ್ಯ ಕೂಡ ಒಂದು ವಾಗ್ದಾನ, ದೇವರು ಹೇಳಿದಂತ ವಾಗ್ದಾನ. ಯಾರನ್ನು ಮೊದಲು ನೇಮಿಸಿದನೋ ನಮಗೊತ್ತು, ದೇವ್ರಿಗೆ ಗೊತ್ತು. ದೇವ್ರು ನಿಮ್ಮನ್ನೇ ಕರೆದಿದ್ದಾನೆ ಅಂತ ಇಟ್ಕೊಳ್ಳಿ. ದೇವ್ರು ನಿಮ್ಮನ್ನೇ ಒಂದು ಸಭೆಯ ವರ್ಗದವರಾಗಿ ಆಗ್ಬೇಕಂತ ನಿಮ್ಗೊಂದು ಕರೆ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಅವರನ್ನು ಕರೆದನು. ಆ ಸಂಖ್ಯೆಯಲ್ಲಿ 1,44,000 ಜನರಲ್ಲಿ ನೀವು ಒಬ್ಬರಾಗಿರ್ತೀರಾ ಅಂತ ಕರೆದನು. ಮೊದಲು ನೇಮಿಸೋದು 1,44,000, 1,44,000 ನೇಮಿಸಿದರೆ ಕರೆಯೋದು. ಆ ಒಂದು ಸಂಖ್ಯೆಯಲ್ಲಿ ನೀವು ಒಬ್ಬರಾಗಿರ್ತೀರಾ. ಕರೆದ ಮಾತ್ರಕ್ಕೆ ಅವರು ಅದಾಗಲ್ಲ, ಅದಾಗೋದಕ್ಕೆ ಕರೆಯಲ್ಪಡೋದು. ಆಗ್ತೀರಾ, ಸಭೆ ಆಗ್ತೀರಾ, ಕ್ರಿಸ್ತನಿಗೆ ಮೊದಲ ವ್ಯಕ್ತಿ ಆಗ್ತೀರಾ, ನನ್ನ ಮಕ್ಕಳಾಗುತ್ತೀರಾ ಅಂತ ಕರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಕರೆಯ ಶ್ರೇಷ್ಠತೆನ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಪದೇ ಪದೇ ಯಾಕೆ ಇದನ್ನ ನಾವು ಮಾತಾಡ್ಬೇಕು? ನಮ್ಮ ಕಾನ್ಸಿಗ್ರೇಷನ್ ನ ಪದೇ ಪದೇ ನೆನಪು ಮಾಡ್ಕೊಬೇಕಾ? ಖಂಡಿತ ನೆನಪು ಮಾಡ್ಕೊಬೇಕು. ಯಾಕೆ ನೆನಪು ಮಾಡ್ಕೊಬೇಕು? ಯಾಕಂದ್ರೆ ಯಾವ ಸಮಯದಲ್ಲಿ ಬೇಕಾದ್ರೂ ಅದಕ್ಕೆ ಬೆಲೆ ಇಲ್ಲದೆ, ಆ ಒಂದು ಅರ್ಪಣೆಗೆ ಪ್ರಾಮುಖ್ಯತೆ ಇಲ್ಲದೆ, ನಾವು ಏನು ಒಡಂಬಡಿಕೆ ಮಾಡ್ಕೊಂಡಿದೀವೋ ಅದನ್ನ ನಾವು ತುಂಬಾ ಸರ್ವಸಾಮಾನ್ಯವಾಗಿ ಎನಿಸುವಂತ ಸನ್ನಿವೇಶಗಳು ಬಂದ್ಬಿಡತ್ತೆ. ಅದು ಹೇಗ್ ಬ್ರದರ್ ಬರುತ್ತೆ? ಆ ರೀತಿ ಸನ್ನಿವೇಶಗಳು ಬರುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಲೋಕ, ನಮ್ಮ ಮಾಂಸ ಬಲಹೀನತೆ, ಸೈತಾನನ ಈ 3 ವಿಷಯಗಳು ಅವರ ಉದ್ದೇಶ, ಗುರಿ ಇಷ್ಟೇ. ನಾವು ಕರೆಯಲ್ಪಟ್ಟಂತ ಕರೆಗೆ ಪ್ರಾಮುಖ್ಯತೆ ಕೊಡಕ್ ಹೋಗ್ಬಾರ್ದು, ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂತ ಎಣಿಸ್ಕೊಬಾರ್ದು. ಎಲ್ ಬೇಕಾದ್ರೂ ಇದನ್ನ ಅಪ್ಲೈ ಮಾಡಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಿಮ್ಮ ಒಂದು ಕೆಲಸದಲ್ಲಿ ಅಪ್ಲೈ ಮಾಡಿ. ಒಂದು ಕೆಲಸದಲ್ಲಿ ನಮ್ಮನ್ನ ಒಂದು ಕೆಲಸಕ್ಕೆ ನೇಮಿಸ್ಬೇಕಾದ್ರೆ ಈ ಕೆಲಸ ಇವರಿಂದ ಮಾಡಕ್ಕೆ ಆಗುತ್ತೆ ಅನ್ನೋಂತ ನಂಬಿಕೆಯಲ್ಲಿ ಅವ್ರು ನಮ್ಮನ್ನ ಕರೆದಿರ್ತಾರೆ. ನಾವು ಕೂಡ ಮೊದ್ಲು ಏನ್ ಮಾಡಿರ್ತೀವಿ, ನಮ್ಮ ಸಾಮರ್ಥ್ಯಗಳನ್ನ ತಿಳಿಸಿರ್ತೀವಿ. ನಾವು ಮಾತಲ್ಲಿ ಇಲ್ಲ, ನಾವು ನಮ್ಮ ಸರ್ಟಿಫಿಕೇಟ್ ಇರುತ್ತೆ, ನಮ್ಮ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇರುತ್ತೆ, ಇಷ್ಟೆಲ್ಲ ಅನುಭವ ಇದೆ ಇವರಿಗೆ, ಇವರು ಖಂಡಿತವಾಗ್ಲೂ ಈ ಕೆಲಸನ ನಿಭಾಯಿಸಕ್ಕೆ ಇವರೇ ಸರಿಯಾದ ವ್ಯಕ್ತಿ ಅಂತ. ಯಾವುದೇ ಕೆಲ್ಸಕ್ಕೆ ಹೋದ್ರು, ಯಾವುದೇ ಸಣ್ಣ ಪುಟ್ಟ ಕೆಲ್ಸಕ್ಕೆ ಹೋದ್ರು, ಕೂಲಿ ಕೆಲಸ ಇರಲಿ, ಗಾರೆ ಕೆಲಸ ಇರಲಿ, ಇಂಜಿನಿಯರಿಂಗ್ ಇರಲಿ, ಡಾಕ್ಟರ್ ಇರಲಿ, ಯಾವ್ದು ಬೇಕಾದ್ರು, ಆಯಾ ವ್ಯಕ್ತಿಗಳು ಆ ಕೆಲಸಕ್ಕೆ, ನಮ್ಮಲ್ಲಿರುವಂತ ಈ ಕೆಲಸಕ್ಕೆ ಇವ್ರು ಯೋಗ್ಯರ ಅಂದ್ಬಿಟ್ಟು ನೋಡಿನೇ ಕರೆದಿರ್ತಾರೆ. ಆದ್ರೆ ಕೆಲಸದೊಳಗೆ ಹೋದ್ಮೇಲೆ ನಾವು ಆ ಯೋಗ್ಯತೆನ ನಿರೂಪಿಸದೆ ಹೋಗೋದಕ್ಕೆ ಸಾಧ್ಯತೆಗಳು ಇದೆ. ನಿರೂಪಿಸಿ ಇನ್ನೂ ಉನ್ನತವಾದಂತ ಒಂದು ಶ್ರೇಣಿಗೆ ಹೋಗೋದಕ್ಕೂ ಸಾಧ್ಯತೆ ಇದೆ. ಆ ಒಂದು ಟ್ಯಾಲೆಂಟ್, ಆ ಒಂದು ಇಂಟೆಲಿಜೆನ್ಸ್, ಆ ಒಂದು ಬುದ್ಧಿವಂತಿಕೆ, ಆ ಒಂದು ಚಾಣಕ್ಯತೆ ನಮ್ಮಲ್ಲಿ ಇದ್ದಿದ್ದ ಮಾತ್ರಕ್ಕೆ ನಾವು ಆ ಕೆಲಸವನ್ನ ಮಾಡಿ ಮುಗಿಸ್ಬಿಡ್ತೀವಿ ಅಂತ ಹೇಳಕ್ಕಾಗಲ್ಲ. ಅದನ್ನ ನಿರೂಪಿಸೇ ತೋರಿಸ್ಬೇಕು. ದೇವರು ಕೂಡ ನಮ್ಮನ್ನ ಕರೆದಿದ್ದಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕರೆದಂತ ಉದ್ದೇಶ ತುಂಬಾ ದೊಡ್ಡದು. ಉದ್ದೇಶ ತುಂಬಾ ದೊಡ್ಡದು, ಕರೆ ತುಂಬಾ ಸೀರಿಯಸ್. ಏನೋ ಕರೆದ್ರು ಅಂತಲ್ಲ, ನಿಮಗೂ ನಮಗೂ ಆ ಕರೆ ಯಾವ ರೀತಿ ಇದೆಯೋ ಗೊತ್ತಿಲ್ಲ, ಆದ್ರೆ ದೇವರ ಮಟ್ಟಿಗೆ ತುಂಬಾ ತುಂಬಾ ಸೀರಿಯಸ್, ತುಂಬಾ ಸೀರಿಯಸ್. ಎಷ್ಟು ಮಟ್ಟಿಗೆ ಸೀರಿಯಸ್? ಎಷ್ಟು ಮಟ್ಟಿಗೆ ಸೀರಿಯಸ್ ಅಂದ್ರೆ, ಇವತ್ತು ನೈಟ್ ಕೊನೆ ಸಮಯ, ನನ್ನ ಲೈಫ್ ಹೊಟ್ಟೋಗ್ಬಿಡುತ್ತೆ, ನಾನು ಇವತ್ತು ನೈಟೇ ಸತ್ತೋಗ್ತೀನಿ ಅಂತ ಇಟ್ಕೊಳ್ಳಿ. ಅಂದ್ರೆ ಒಂದು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಇವಾಗ ಈ ಮಾಹಿತಿ ನನಗೆ ಬಂತು, ಆದ್ರೆ ನಾನೇನಾದ್ರೂ ರಾತ್ರಿ ಪೂರ್ತಿ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದೆ ಆದ್ರೆ ನಾನ್ ನಾಳೆ ಬದುಕೊಳ್ತೀನಿ ಅಂತ ಒಂದು ವಿಷಯ ಇದ್ದಾಗ, ಆ ಪ್ರಾರ್ಥನೆ ವಿಷಯವನ್ನ ನಾನು ಎಷ್ಟು ಸೀರಿಯಸ್ ಆಗಿ ತಗೊಳ್ತೀನಿ ಅಲ್ವಾ? ಆ ಪ್ರಾರ್ಥನೆ ವಿಷಯವನ್ನ ನಾನು ಎಷ್ಟು ಸೀರಿಯಸ್ ಆಗಿ ತಗೊಳ್ತೀನಿ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ತಗೊಳ್ತೀನಿ ತಾನೆ. ಯಾಕೆ ತಗೊಳ್ತೀನಿ? ಲೈಫ್ ಅಂಡ್ ಡೆತ್ ಮ್ಯಾಟರ್, ನನ್ನ ಜೀವನ ಮರಣದ ವಿಷಯ ಅಲ್ವಾ? ಆಯ್ತು,
ಇವತ್ ಪೂರ್ತಿ ಪ್ರಾರ್ಥನೆ ಮಾಡಿ ಅಂದ್ರೆ ಯಾರೋ ಪ್ರಾರ್ಥನೆ ಮಾಡಲ್ಲ. ಇವತ್ ಪ್ರಾರ್ಥನೆ ಮಾಡಿದ್ರೆ ನಾಳೆ ಜೀವಂತವಾಗಿರ್ತೀರಾ ಅಂತೇಳಿ ಖಂಡಿತ ಪ್ರಾರ್ಥನೆ ಮಾಡ್ತೀವಿ. ದೇವರಿಗೆ ಅದೇ ಸೀರಿಯಸ್ನೆಸ್. ದೇವರ ಲೈಫ್ಗೆ ಏನಿಲ್ಲ ಅಲ್ವಾ? ನಮ್ಮ ದೇವರ ಅಮರತ್ವವುಳ್ಳವರು. ಆದ್ರೆ ಇಡೀ ಲೋಕದ ಮೇಲೆ ದೇವರಿಟ್ಟಿರುವಂತ ಪ್ರೀತಿ, ಇಡೀ ಲೋಕನ ರಕ್ಷಣೆ ಮಾಡುವಂತ ಒಂದು ದಾರಿ ಮಾರ್ಗವನ್ನ, ಒಂದು ಡಿವೈನ್ ಪ್ಲಾನ್ ನ, ದೈವಿಕ ಯೋಜನೆಯನ್ನು ಮಾಡಿಟ್ಟಿದ್ದಾರೆ ದೇವರು. ಯೇಸು ಕ್ರಿಸ್ತನ ಭೂಮಿಗೆ ಬರಬೇಕು, ಅವರು ತಮ್ಮ ಅಮೂಲ್ಯವಾದ ರಕ್ತವನ್ನು ಕೊಡಬೇಕು, ಇಡೀ ಲೋಕವನ್ನು ವಿಮೋಚಿಸೋದಕ್ಕೋಸ್ಕರ ತನ್ನ ಪ್ರಾಣವನ್ನ ಧಾರೆಯಾಗಿ ಸುರಿಬೇಕು. ಅದನ್ನು ನೋಡಿ ಅವರ ಪ್ರೀತಿಯನ್ನು ಅರ್ಥ ಮಾಡ್ಕೊಳ್ಳುವಂತ ಒಂದು ವರ್ಗದ ಜನರು 2000 ವರ್ಷಗಳ ಕಾಲದಲ್ಲಿ ಆತನಂತೆ ಗುಣಗಳನ್ನ ಬೆಳೆಸ್ಬೇಕು. ಬೆಳೆಸಿದಾಗ ಮಾತ್ರ ನಾನು ಇಡೀ ಲೋಕಕ್ಕೆ ರಕ್ಷಣೆ ಕೊಡಕ್ಕಾಗುತ್ತೆ ಅನ್ನೋ ವಿಷಯದಲ್ಲಿ ದೇವರು ತುಂಬಾ ಸೀರಿಯಸ್ ಆಗಿದ್ದಾರೆ. ದೇವರು ಮೋಸ್ಟ್ ಸೀರಿಯಸ್. ನಮ್ಮೆಲ್ಲರಿಗಿಂತ, ನಮ್ಮ ಒಬ್ಬರು ಪ್ರಾಣಕ್ಕಿಂತ ತುಂಬಾ ದೊಡ್ಡದು ಅಲ್ವಾ? ಸ್ವಾರ್ಥವಾಗಿ ನಾವಿದ್ದಾಗ ಯಾವ ರೀತಿ ಥಿಂಕ್ ಮಾಡ್ತೀವಿ? 100 ಜನರ ಲೈಫ್ಗಿಂತ ನನ್ನ ಲೈಫ್ ದೊಡ್ಡದು ಅಂತ ನಾನು ಯೋಚನೆ ಮಾಡ್ತೀನಿ. ಆದ್ರೆ ನಿಸ್ವಾರ್ಥವಾಗಿದ್ದಾಗ ನನ್ನ ಒಬ್ಬನ ಲೈಫ್ಗಿಂತ 100 ಜನ ಲೈಫ್ ಅಂತ ಯೋಚನೆ ಮಾಡ್ತೀನಿ. ದೇವರು ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇಡೀ ಲೋಕದ ರಕ್ಷಣೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಭಾವನೆ ಕೂಡ ಇದೇ ಆಗಿತ್ತು. ನನ್ನ ಒಬ್ಬನ ಲೈಫ್ ಕೊಟ್ಟಾದ್ರೆ ಇಡೀ ಲೋಕವನ್ನ ಕಾಪಾಡ್ಕೋಬೇಕಂತ ಸೀರಿಯಸ್ನೆಸ್ ಇತ್ತು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮ ವಿಷಯದಲ್ಲಿ ಬಂದಾಗ ಈ ಕರೆ ಅದೇ ವಿಷಯಕ್ಕೆ ಕಾರಣವಾಗಿ ನಮ್ಮನ್ನ ದೇವರು ಕರೆದಿದ್ದಾರೆ ಅನ್ನೋ ವಿಷಯವನ್ನ ಮರಿಬಾರ್ದು. ಕರೆಯಲ್ಪಟ್ಟವರು ಈ ಒಂದು ದೊಡ್ಡ ರಕ್ಷಣೆಯ ಅವಕಾಶವನ್ನ ಏನ್ ಮಾಡ್ಕೊಂಡಿದ್ದಾರೆ? ಈ ಸ್ವಾರ್ಥ ಯುಗದಲ್ಲಿ ನಾವು ಪಡ್ಕೊಂಡಿದೀವಿ. ಕರೆಯಲ್ಪಟ್ಟವರೆಲ್ಲರೂ ಹೆಸರಿನ ಮಾತ್ರಕ್ಕೆ ಕರೆಯಲ್ಪಟ್ಟಿಲ್ಲ, ಕರೆಯಲ್ಪಟ್ಟ ಉದ್ದೇಶವನ್ನ ಪೂರೈಸೋದಕ್ಕೆ ಕರೆಯಲ್ಪಟ್ಟಿದ್ದೀವಿ. ಕರೆಯಲ್ಪಟ್ಟವರೆಲ್ಲರೂ ಆ ಗುರಿಯನ್ನ ಓಡಕ್ಕೆ ಕರೆಯಲ್ಪಟ್ಟಿದ್ದೀವಿ. ಭಾರತದಿಂದ ಒಂದು ವ್ಯಕ್ತಿಯನ್ನ ಆಯ್ಕೆ ಮಾಡಿ ಒಲಿಂಪಿಕ್ಗೆ ಓಟ ಪಂದ್ಯವನ್ನು ಓಡೋದಕ್ಕೆ ಕಳಿಸ್ತಾ ಇದ್ರಂದ್ರೆ ಯಾರು ಕೂಡ ನೀನು ಹೋಗಿ ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ಬಾ ಅಂತ ಕಳ್ಸಲ್ಲ. ನಿನಗೆ ಗೆದ್ದು ಹೇಗಾದ್ರೂ ಮೆಡಲ್ ತಗೊಂಬಾ ಅಂತಾನೆ ಕಳ್ಸಿರ್ತಾರೆ. ನೀನು ಹೇಗಾದ್ರೂ ನನ್ನ ಭಾರತದ ಒಂದು ಗೌರವನ್ನ ಮೇಲೆ ಎತ್ತು ಅಂತಾನೆ ಕರೆದಿರ್ತಾರೆ, ಅವರಿಗೆ ಕಳಿಸ್ಕೊಡಿರ್ತಾರೆ. ನಮ್ಮ ಭಾರತದ ಬಾವುಟ ನೀನು ಆರಿಸ್ಬೇಕು, ದೇಶದಾದ್ಯಂತ ಎಲ್ಲಾ ದೇಶಕ್ಕೂ ಪರಿಚಯವಾಗಿ ನೀನು ಮಾಡುವಂತ ಸಾಧನೆಯಿಂದ ಗೊತ್ತಾಗ್ಬೇಕು ಅಂತಾನೆ ಕಳ್ಸಿರ್ತಾರೆ. ಆದ್ರೆ ಆ ವ್ಯಕ್ತಿ ಪ್ರಯಾಸ ಪಟ್ಟು ಸೋತೋಗ್ಬೋದು, ಆದ್ರೆ ಕೇರ್ಲೆಸ್ ಆಗಿ ಅಲ್ವಾ, ತುಂಬಾ ಅಜಾಗರೂಕತೆಯಿಂದ ಮುನ್ನೆಚ್ಚರಿಕೆ ಇಲ್ಲದೆ ಸೋಲುವಂತ ವಿಷಯ ಆ ವ್ಯಕ್ತಿಗೆ ತುಂಬಾ ಅಪಾಯವಾದದ್ದು. ಸೊ ದೇವ್ರ ಮಕ್ಕಳ ವಿಷಯದಲ್ಲಿ ತಗೊಂಡಾಗ ನಮ್ಮ ಒಂದು ಕರೆ ಕೂಡ ಇಷ್ಟೇ ಸೀರಿಯಸ್ನೆಸ್ ಆಗಿದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ವಾಕ್ಯ ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ, ದೇವರು ಯಾರು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು. ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಈ ವಾಕ್ಯವನ್ನ? ದೇವರ ದೃಷ್ಟಿಕೋನದಿಂದ ಯೋಚನೆ ಮಾಡಿ, ದೇವರ ಹೃದಯದ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಯಾವ ರೀತಿ ಅಂದ್ರೆ, ಮಗನೇ ಮಗಳೇ, ನಾನು ನಿಮ್ಮನ್ನ ಕರೆದಿರೋದು ಕ್ರಿಸ್ತನ ಸಾರೂಪ್ಯ ಹೊಂದೋದಿಕ್ಕೆ. ಆದ್ರೆ ಅದಕ್ಕೆ ಮೊದಲು ನಿಮ್ಮಲ್ಲಿ ನೀತಿ ಇರಬೇಕು. ನೀತಿ ಅನ್ನುವಂತ ಒಂದು ದಾರಿನ ನಾನು ಧರ್ಮಶಾಸ್ತ್ರದಲ್ಲಿ ಇಟ್ಟಿದ್ದೆ. ಯಾರೊಬ್ರು ಧರ್ಮಶಾಸ್ತ್ರವನ್ನ ಪೂರ್ತಿ ನೆರವೇರಿಸಿದ್ರೆ ಅವರಿಗೆ ನೀತಿವಂತರ ಅಂತ ಕರೆಯಲ್ಪಡ್ತಾ ಇತ್ತು. ಆದ್ರೆ ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ. ಅದಕ್ಕೋಸ್ಕರವಾಗಿ ನಾನೊಂದು ಹೊಸ ನೀತಿನ ಕೊಟ್ಟು ಇದನ್ನ ಫಾಲೋ ಮಾಡಿ ನೀತಿವಂತರ ಪಟ್ಟ ಪಡೀರಿ, ನೀತಿವಂತರಾಗ್ರಿ ಅಂತ ಈಗ ಹೇಳಕ್ಕೂ ಸಮಯ ಇಲ್ಲ. ಒಂದೇ ಒಂದು ಕೆಲಸ ಮಾಡ್ರಿ, ನನ್ನ ಮಗನ ವಿಮೋಚನೆ ಬಲಿಯ ಮೇಲೆ ನಂಬಿಕೆ ಇಡ್ರಿ ಸಾಕು. ನಂಬಿಕೆ ಇಟ್ಟ ಮಾತ್ರಕ್ಕೆ ನಾನು ನಿಮ್ಮನ್ನ ನೀತಿವಂತರಂತ ಎನಿಸ್ತೀನಿ ಅಲ್ವಾ? ಯಾವ ರೀತಿ ಇದೆ ನೀತಿವಂತರಾಗಿ ಎನಿಸಲ್ಪಡೋದು ನೋಡಿ. ವಾಕ್ಯ ನೋಡ್ಬೇಕಾದ್ರೆ ನೀತಿವಂತರೆಂದು ನಿರ್ಣಯಿಸಿದನು. ನಿರ್ಣಯ, ನೀತಿವಂತರಲ್ಲ, ನಿರ್ಣಯಿಸಿದನು. ಆಯ್ತು, ನಿಮ್ಮನ್ನ ಯಾರು ಪ್ರಶ್ನೆ ಕೇಳಲ್ಲ, ನಾನೊಬ್ನೇ ಪ್ರಶ್ನೆ ಕೇಳ್ಬೇಕು. ದೇವ್ರು ಹೇಳ್ತಾರಂತ ಮಾತು, ನೀ ಪಾಪಿ, ನೀ ದ್ರೋಹಿ, ನೀನು ಕೆಟ್ಟವನಂತ ಯಾರ ಕೈಲಿ ಜಜ್ಮೆಂಟ್ ಮಾಡಕ್ಕಾಗಲ್ಲ. ಬಾಯಲ್ಲಿ ಹೇಳ್ಕೊಂಡಿರ್ಬೋದು ನೀನ್ ಪಾಪಿ ದ್ರೋಹಿ ಅಂತ. ಆದ್ರೆ ನಿನ್ ಪಾಪಕ್ಕೋಸ್ಕರ ಸಾಯಿಸೋದು, ಲೈಫ್ ಕೊಡೋದು ನನ್ನ ಕೈಲಿದೆ. ಆದ್ರಿಂದ ನನ್ನ ಕೈಲೇ ಎಲ್ಲ ಇರೋದ್ರಿಂದ ನಾನಿನ್ನ ಇನ್ಮೇಲೆ ಪಾಪಿಯಾಗಿ ನೋಡಲ್ಲ, ನಾನಿನ್ನ ನೀತಿವಂತರಾಗಿ ನೋಡ್ತೀನಿ. ಅಂದ್ರೆ ಅರ್ಥವೇನು? ನೀತಿವಂತನು ಎಂದು ನನ್ನ ದೃಷ್ಟಿಯಿಂದ ನೀನು ಎನಿಸಲ್ಪಡ್ತೀಯಾ? ಯಾಕೆ ಆ ರೀತಿ ಎನಿಸಲ್ಪಡ್ತೀಯ ಅಂದ್ರೆ, ಆ ರೀತಿ ಎನಿಸಲ್ಪಡದೇ ಇದ್ರೆ ಮುಂದಿನ ಹಂತಕ್ಕೆ ಓಟವನ್ನು ನಿನ್ನಿಂದ ಓಡಕ್ಕೆ ಸಾಧ್ಯತೆ ಇಲ್ಲ. ಈ ಕರೆಯಲೊಡೆ ಬರೋದಕ್ಕೂ ಆಗಲ್ಲ. ನಾನಿನ್ನ ಕರೆದು ಈ ಓಟವನ್ನು ಓಡೋದಕ್ಕೆ ನಿನ್ಗೆ ಅವಕಾಶ ಕೊಡಕ್ಕೂ ಆಗಲ್ಲ. ನೀನ್ ಮಾಡ್ಬೇಕಾಗಿರೋದಿಷ್ಟು, ನೀನು ನೀತಿವಂತನಾಗಿ ಎಣಿಸಲ್ಪಡುತ್ತೆ ಮಾತ್ರ
ದೈವಿಕ ಯೋಜನೆಯಲ್ಲಿ ಮುಂದಿನ ಗುರಿಯನ್ನು ಮುಟ್ಟುವುದಕ್ಕೆ ನಾನು ನಿನ್ನ ಕರ್ಕೊಂಡು ಹೋಗ್ಬೋದು. ಅದಕ್ಕೆ ಅದನ್ನ ನಿನ್ಗೆ ಉಚಿತಾರ್ಥವಾಗಿ ಕೊಡ್ತೀನಿ. ನೀನು ಯಾವುದೇ ಪ್ರಯಾಸ ಪಡೋದ್ ಬೇಕಾಗಿಲ್ಲ, ಅದಕ್ಕೋಸ್ಕರ ತುಂಬಾ ಕಷ್ಟ ಪಡಬೇಕಾಗಿಲ್ಲ. ನೀನು ಇಲ್ಲಿಂದ ತುಂಬಾ ದೂರ ಪ್ರಯಾಣ ಮಾಡಿ ಅಲ್ಲೋಗಿ ಒಂದು ನೀರಲ್ಲಿ ಮುಳುಗಿ ಬರ್ಬೇಕಾಗಿಲ್ಲ. ಇಲ್ಲವೇ ತುಂಬಾ ಬೆಟ್ಟದಲ್ಲಿ ಹತ್ತಿ ಕೂದಲನ್ನು ಕೊಟ್ಟು ಬರ್ಬೇಕಾಗಿಲ್ಲ. ಇನ್ ಯಾವುದೋ ದೊಡ್ಡ ದೊಡ್ಡ ತ್ಯಾಗವನ್ನು ಮಾಡಬೇಕಾಗಿಲ್ಲ. ನೀತಿವಂತರು ಅಂತ ಎನ್ಸ್ಕೊಪಡೋದಕ್ಕೆ ನಿನ್ನ ಹೃದಯದಲ್ಲಿ ನನ್ನ ಮಗನನ್ನ ಬಲಿಯನ್ನ ನೀನು ಸ್ವೀಕಾರ ಮಾಡಿ ನೀನು ಪಾಪಿ ಅಂತ ನೀನು ಅಕ್ಸೆಪ್ಟ್ ಮಾಡೋದು ಸಾಕು, ನಾನು ನಿನ್ನ ನೀತಿವಂತರಂತ ಎಣಿಸ್ತೀನಿ. ದಟ್ ಮೀನ್ಸ್ ನಿನ್ಗೆ ಲೋನ್ ನಾನ್ ಕೊಡ್ತೀನಿ. ನಾನು ಕೊಡ್ತಾ ಇರೋದು ನಿನ್ಗೆ ಲೋನ್. ಅರ್ಥ ಮಾಡ್ಕೊಳ್ಳಿ. ಲೋನ್ ಅಂದ್ರೆ ಏನರ್ಥ? ತಿರುಗಿ ನಾವು ಕೊಡ್ಬೇಕು ಅಂತ ಅರ್ಥ ಅಲ್ವಾ? ನಮ್ಮ ಹತ್ರ ಯಾರೋ ಲೋನ್ ಕೊಟ್ಟಿದ್ದಾರೆ, ಬೇರೆನೋ ಅಂದ್ರೆ ಸಾಲವನ್ನ ತಗೊಂಡಿದೀನಿ, ಇಷ್ಟು ಬೇಕು ನನಗೆ ಸಾಲ, ನನ್ನ ಹತ್ರ ಇದೆ ಅಂತ ತೋರಿಸ್ಬೇಕು. ಇವತ್ತೊಂದ್ ದಿವಸ ಕೊಡಿ ನನಗೆ. ಯಾವತ್ತಾದ್ರು ನಮ್ಮ ಹತ್ರ ಏನೋ ಮದುವೆ ಗಿದ್ವೆಗೆಲ್ಲ ಹೋಗ್ಬೇಕಾದ್ರೆ ನನ್ನಲ್ಲಿ ಬಂಗಾರಗಳೆಲ್ಲ ಹಾಕೊಂಡು ಹೋಗ್ತಾರೆ ಜನ, ಆರ್ಟಿಫಿಷಿಯಲ್ ಬಂಗಾರ ಎಲ್ಲ ತಗೊಂಡು ಹೋಗ್ತಾರೆ ಅಲ್ವಾ? ಯಾವುದೋ ಒಬ್ರ ಹತ್ರ ತಗೊಂತಾರೆ ಅಂತ ಇಟ್ಕೊಳ್ಳಿ, ಇವತ್ತು ಒಂದು ದಿವಸ ಅದು ನನ್ನ ಹತ್ರ ಇದೆ ಅಂತ ಎಲ್ರಿಗೂ ನಾನು ತೋರಿಸ್ಬೇಕು. ಎಲ್ರ ಹತ್ರ ಪ್ರೂವ್ ಆಗ್ಬೇಕು ನನ್ನ ಹತ್ರ ಅದು ಇದೆ, ಹೌದು ನಿನ್ನ ಹತ್ರ ಬಂಗಾರಗಳಿದೆ ಅಂತ ಪ್ರೂವ್ ಆಗ್ಬೇಕು. ಇವತ್ತೊಂದಿನ ಕೊಟ್ರೆ ಸಾಕು. ಲೋನ್ ಎಣಿಸಲ್ಪಟ್ಟಿದ್ದೀನಿ, ಇವತ್ತು ನಿನ್ನ ಹತ್ರ ಇದೆ ಅಂತ ಎಣಿಸಲ್ಪಟ್ಟಿದ್ದೀನಿ, ನಾಳೆ ಅದು ನನ್ಗೆ ರಿಟರ್ನ್ ಆಗ್ಬೇಕು. ದೇವ್ರು ಕೂಡ ಹೀಗೆ ಮಾಡ್ತಾ ಇದ್ರೆ ನಾನು ನಿನ್ನ ನೀತಿವಂತರಂತ ಎಣಿಸ್ತೀನಿ. ಆದ್ರೆ ಈ ನೀತಿವಂತಿಕೆನ ಇಟ್ಟು ನೀನು ಪರಿಶುದ್ಧವಂತಿನ ಸಂಪಾದನೆ ಮಾಡಬೇಕು, ಆ ಕಡೆಗೆ ಹೋಗ್ಬೇಕು. ಸಂಪಾದನೆ ಮಾಡಿದ್ದೆ ಆದ್ರೆ ಇಷ್ಟಲ್ಪಿದೆ ಸರಸ್ವರಿಯರೇ, ದೇವ್ರ ಮಕ್ಕಳು ತುಂಬಾ ಮೈಂಡ್ ಇಟ್ಕೊಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ಈ ಕರೆಯಲ್ಪಟ್ಟವರು ಅನ್ನೋಂಥ ಒಂದು ಹಂತದಲ್ಲಿ ಈ ಜೀವವನ್ನ, ಈ ನೀತಿವಂತರಂತ ಎಣಿಸಲ್ಪಟ್ಟಂತ ಜೀವವನ್ನ ನೀನು ಯಾವುದೇ ಕಾರಣಕ್ಕೂ ನಿನಗೋಸ್ಕರ ಯೂಸ್ ಮಾಡಬಾರ್ದು. ನೀನು ಸಜೀವ ಯಜ್ಞವಾಗಿ ಕೊಟ್ಬಿಡ್ಬೇಕು. ಹಾಗೆ ಮಾಡಿದ್ದೇ ಆದ್ರೆ ಯೋಚನೆ ಮಾಡ್ರಿ, ದೇವ್ರು ಕೊಡಂತ ನೋಡಿ ಪುಣ್ಯ, ಎಂತ ಪುಣ್ಯ ಇದೆ ನೋಡಿ ನಮ್ಗೆ. ನಮ್ ನೀತಿವಂತಿಕೆನ ಮತ್ತೆ ದೇವ್ರು ವಾಪಸ್ ಕೇಳೋದೇ ಇಲ್ಲ. ದೇವ್ರು ಎಣಿಸಿದ್ದೆ ಅದನ್ನ ನಾವು ಪ್ರೂವ್ ಮಾಡಿ ತೋರಿಸ್ಬೇಕು ಅಲ್ವಾ? ಫಾರ್ ಎಕ್ಸಾಂಪಲ್ ಯಾವ ರೀತಿ ಇದನ್ನ ಅರ್ಥ ಮಾಡ್ಕೊಬೇಕಂದ್ರೆ, ಒಬ್ಬ ಹುಡುಗ SSLC ಫೇಲ್ ಆಗ್ಬಿಟ್ಟಿದ್ದಾನೆ, ಅವನಿಗೆ ಅದೇ ವರ್ಷ ಕಾಲೇಜಿಗೆ ಹೋಗ್ಬೇಕು, ಸೇರ್ಬೇಕು. ಆದ್ರೆ ಈಗ ಏನ್ ಮಾಡ್ತಿದಾರೆ ಅಂದ್ರೆ, ಕಾಲೇಜಲ್ಲಿ ಒಂದು ಷರತ್ ಹಾಕ್ತಾರೆ, ಆಯ್ತು ನೀನ್ ಫೇಲ್ ಆಗಿದ್ಯಾ, ಆದ್ರೆ ಒಂದು ಕಂಡೀಷನ್, ನೀನೇನಾದ್ರೂ ಪಾಸ್ ಮಾಡ್ಕೊಂಡ್ಬರ್ತೀನಿ ಅಂದ್ರೆ 1 ವರ್ಷ ಹಾಳಾಗುತ್ತೆ, ನಾನು ಈಗಲೇ ನಿನ್ಗೆ ಕಾಲೇಜಿಗೆ ಅಡ್ಮಿಷನ್ ಮಾಡ್ತೀನಿ, ಆದ್ರೆ 6 ತಿಂಗಳು ಟೈಮ್ ಕೊಡ್ತೀನಿ, ನೀನ್ ಮತ್ತೆ SLC ಎಕ್ಸಾಮ್ ಬರ್ದು ಪಾಸ್ ಮಾಡ್ಕೊಂಡ್ ಬಾ. ಅಲ್ಲಿವರೆಗೂ ನೀನ್ ಪಾಸ್ ಆಗಿದ್ಯಾ ಅಂತಾನೆ ನಾನು ತಿಳ್ಕೊಂತೀನಿ, ಆದ್ರೆ ನೀನ್ ನಿಜವಾಗ್ಲೂ ಪಾಸ್ ಆಗಿಲ್ಲ, ಬಟ್ ಪಾಸ್ ಆಗಿದೆ ಅಂತ ಪ್ರೂವ್ ಮಾಡು. ಮತ್ತೊಂದ್ಸರಿ ಎಕ್ಸಾಮ್ ಬರ್ದು ನೀನ್ ಪಾಸ್ ಮಾಡ್ಕೊ. ನೀನೇನಾದ್ರೂ 6 ತಿಂಗಳಲ್ಲಿ ನೀನು ಪಾಸ್ ಆಗಿ ಬರ್ಲಿಲ್ಲ ಅಂದ್ರೆ ನಿನ್ನ ಈ ಕಾಲೇಜ್ ಅಡ್ಮಿಷನ್ ನಾನು ರಿಜೆಕ್ಟ್ ಮಾಡ್ತೀನಿ, ಕಂಪ್ಲೀಟ್ ಆಗಿ ಎಲ್ಲವೂ ವೇಸ್ಟ್ ಆಗುತ್ತೆ, ನೀನ್ ಕಟ್ಟಿರೋ ಫೀಸು ಎಲ್ಲ ವೇಸ್ಟ್ ಆಗುತ್ತೆ, ಯಾವ್ದು ರಿಫಂಡಬಲ್ ಇರಲ್ಲ. ಪಿತೇಶ್ವರ ಸರಿಯರೇ, ನಾವು ಕೂಡ ಹಾಗೆ ದೇವ್ರೇನ್ ಮಾಡಿದಾರೆ, ನಮ್ಮನ್ನ ನೀತಿವಂತರಾಗಿ ಎನಿಸಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ, ನಾವು ಸಜೀವ ಯಜ್ಞವಾಗಿ ನಮ್ಮನ್ನ ಕೊಡ್ತೀನೋ ಅಂತ ನಂಬಿಕೆಯಲ್ಲಿ ದೇವರು ನಮ್ಮನ್ನ ನೀತಿವಂತರಾಗಿ ಎನಿಸಿದ್ದಾರೆ. ಬಟ್ ಈ ನೀತಿವಂತಿಕೆ ಧರ್ಮಶಾಸ್ತ್ರದಲ್ಲಿ ಸಿಕ್ಕಿದ ಪ್ರಕಾರ ನೀತಿವಂತಿಕೆ ಅಲ್ಲ. ಧರ್ಮಶಾಸ್ತ್ರದಲ್ಲಿ ಏನಾದ್ರು ನೀತಿವಂತಿಕೆ ಇದ್ರೆ, ಒಂದ್ ವೇಳೆ ಅಲ್ವಾ, ಯಾರೊಬ್ಬ ವ್ಯಕ್ತಿಯಲ್ಲಿ ಯಾರೊಬ್ಬ ವ್ಯಕ್ತಿಯಲ್ಲಿ ಆದಾಮನ ಮರಣವಿಲ್ಲದೆ ಆ ವ್ಯಕ್ತಿ ಧರ್ಮಶಾಸ್ತ್ರವನ್ನು ಕೈಗೊಂಡಿದ್ದೇ ಆದ್ರೆ ಆ ವ್ಯಕ್ತಿಗೆ ಸಿಗುವಂತ ಜೀವ ಇರುತ್ತೆ ನೋಡಿ, ಆ ಜೀವ ಎಂತ ಜೀವ ಗೊತ್ತಾ? ಆ ಜೀವವನ್ನ ಆ ವ್ಯಕ್ತಿ ರಿಟರ್ನ್ ಕೊಡ್ಬೇಕಂತ ಏನೂ ಇಲ್ಲ. ನೀವು ಅರ್ಥ ಮಾಡ್ಕೊಂಡಿದ್ರ ಅನ್ಸ್ತಾ ಇದೆ. ಯಾರೊಬ್ರು ಧರ್ಮಶಾಸ್ತ್ರವನ್ನ ಕರೆಕ್ಟಾಗಿ ಫಾಲೋ ಮಾಡಿ ಆದ್ರೆ ಅವ್ರ ಮೇಲೆ ಆದಾಮನ ಮರಣ ಇರಬಾರ್ದು. ಆ ರೀತಿಯಾದಂಥವ್ರು ಯಾರಾದ್ರೂ ಭೂಮಿಯಲ್ಲಿ ಇದ್ರಾ? ಆದಾಮನ ಮರಣವಿಲ್ಲದೆ ಧರ್ಮಶಾಸ್ತ್ರನ ಕೈಗೊಂಡವ್ರು ಯಾರಾದ್ರೂ ಇದ್ರಾ? ಯಾರ ಇದ್ರಾ? ಎಸ್ ಇದ್ರಲ್ಲ. ಆದಾಮನ ಮರಣವಿಲ್ಲದೆ ಧರ್ಮಶಾಸ್ತ್ರವನ್ನ ಕೈಗೊಂಡವರು ಈ ಭೂಮಿಯಲ್ಲಿ ಯಾರಾದ್ರೂ ಇದ್ರಾ? ಇದ್ರಲ್ಲ ಬ್ರದರ್, ಯೇಸು ಸ್ವಾಮಿ ಧರ್ಮಶಾಸ್ತ್ರ ಕೈಗೊಂಡು ನಡೆದ್ರಲ್ಲ. ಎಸ್, ಅವರೊಬ್ರೆ. ಅವರ ಒಂದು ಜೀವನದಲ್ಲಿ ಒಂದು ವಿಷಯ ನೋಡ್ಬೋದು, ಅವರ ಮೇಲೆ ಆದಾಮನ ಮರಣವಿಲ್ಲದಿದ್ದರಿಂದ ಧರ್ಮಶಾಸ್ತ್ರನ ಕೈಗೊಂಡದ್ರಿಂದ ಅವ್ರಿಗೆ ಏನ್ ಸಿಕ್ತು ಅಂದ್ರೆ ಲೈಫ್ ಸಿಕ್ತು. ಆ ಜೀವವನ್ನ ಕೊಡದೇನೂ ಇರ್ಬೋದು, ಕೊಡ್ಲೂಬಹುದು. 2 ಚಾನ್ಸ್ ಅವ್ರ ಕೈಲೇ ಇತ್ತು.
ಅವ್ರು ಬೇಕಾದ್ರೆ ಕೊಡದೇನೆ ಇರ್ಬೋದು, ಯಾರು ಕೇಳ್ತಾ ಇರ್ಲಿಲ್ಲ, ಅವರಿಗೆ ಲೈಫ್ ಪಡ್ಕೊಂಡಿದ್ದಾರೆ, ಆದ್ರೆ ಕೊಡ್ಲೂಬಹುದು. ಆದ್ರೆ ನಮಗೆ ಆ ರೀತಿ ಇಲ್ಲ. ನಾವು ಕೊಡ್ಲೂಬಹುದು, ಕೊಡದೇ ಇದ್ರಿರ್ಬೋದು. ದೇವ್ರೆ ನನ್ನ ನೀತಿವಂತರಾಗ್ಬಿಟ್ಟಿದ್ದೀರಾ, ನಾನು ಈಗ ಆದಾಮ್ ತರ ಇದ್ದೀನಲ್ಲ, ನನ್ಗೆ ಯಾವುದೇ ರೀತಿಯಾದಂತ ಮರಣ ನನ್ನ ಮೇಲಿಲ್ಲ, ಇದೇ ಭೂಮಿಯಲ್ಲಿ ಯಾವಾಗ್ಲೂ ಬದುಕ್ತೀನಿ, ಬಿಟ್ಬಿಡಿ ನನ್ನ ಅಂತ ಹೇಳಂಗಿಲ್ಲ. ನಮಗೆ ಕೊಟ್ಟಿರೋಂತ ಲೋನು ಆ ವಿಷಯ ಮಾಡೋದಿಕ್ಕೆ. ನಮಗೆ ನೀತಿವಂತರ ಅಂತ ನಮ್ಮನ್ನ ಎಣಿಸಿದ್ದಂತ ಉದ್ದೇಶ ನಾವು ಸಜೀವ ಯಜ್ಞಾಗ ಅರ್ಪಣೆ ಮಾಡೋದಿಕ್ಕೆ ಅಷ್ಟೇ. ಬದಲಾಗಿ ಇದೇ ಲೈಫ್ನ, ಇದೇ ನೀತಿವಂತಿನ ಇಟ್ಕೊಂಡು ಆದಾಮ್ ತರ ಭೂಮಿಯಲ್ಲಿ ಬದುಕ್ತೀನಿ, ಪರಿಪೂರ್ಣವಾಗಿ ಯಾವಾಗ್ಲೂ ಜೀವಂತವಾಗಿರ್ತೀನಿ ಅಂತ ಹೇಳಕ್ಕೆ ಸಾಧ್ಯತೆ ಇಲ್ಲ. ಪ್ರೀತಿಯ ಸರಸರಿಯರೇ, ಆದ್ರಿಂದ ಈ ಒಂದು ಜೀವವನ್ನ ಮತ್ತೆ ಕೊಟ್ಟು ನಾವೇನ್ ಪಡಿಬೇಕು? ಆ ಒಂದು ಮಹಿಮೆ ಪದವಿಯನ್ನ ಪಡಬೇಕು. ಅದರಿಂದ ದೇವರೇನ್ ಮಾಡಿದ್ದಾರೆ? ಪಾಪಿಗಳು, ದೇವರಿಗೆ ಅಸಹ್ಯರು, ಈ ಲೋಕದ ನಡವಳಿಕೆಗೆ ತಕ್ಕಾಗಿ ನಡೀತಾ ಇದ್ದಂತ ನಮ್ಮನ್ನ ಇನ್ಮೇಲೆ ಯಾವ ರೀತಿ ನೋಡ್ತಾರಂದ್ರೆ, ಅನ್ಯರು, ದೇವರ ಯೋಜನೆಗೆ ಹೊರಗೆ ಉಳಿದಿರುವಂತ ಜನರಾಗಿ ನೋಡದೆ ದೇವರ ಮಕ್ಕಳು ಅಂತ ನೋಡ್ತಾರೆ. ದೇವ್ರ ಮಕ್ಕಳು ಅಂತ ನೋಡೋದೇನೋ ಅಂದ್ರೇನು? ಯಾರೋ ಒಬ್ರು ಏನ್ ಮಾಡ್ತಾರೆ, ನಿಮ್ಮ ಮಕ್ಳು ಬಂದ್ ನಿಮ್ಮನ್ನ ಅಮ್ಮ ಅಂತ ಕರೆದ್ರೆ ಏನ್ ಮಾಡ್ತೀರಾ? ಕರ್ಕೊಂಡೋಗಿ ಮುತ್ತು ಕೊಡ್ತೀರಾ ಅಲ್ವಾ? ಯಾರ ಬೇರೆ ಮಗು ನಮ್ನ ಅಮ್ಮ ಅಂತ ಕರೆದ್ಬಿಟ್ರೆ ಏನ್ ಮಾಡ್ತೀರಾ? ಅದೇ ತರ ಮುದ್ದಾಡ್ತೀರಾ? ಅದ್ ಬೇರೆಯವ್ರ ಮಗು. ಆದ್ರೂ ಕೂಡ ನಾವು ಬೇರೆಯವ್ರ ಅನ್ಯರಾಗಿದ್ರು ದೇವ್ರನ್ನ ಅದೇ ರೀತಿ ಪ್ರೀತಿನ ನಮ್ಮ ಮೇಲೆ ತೋರಿಸ್ತಾರ ಅಂತ ಅರ್ಥ. ನನ್ನ ಮಗನಿಗೆ ಯಾವ ರೀತಿ ಪ್ರೀತಿ ತೋರಿಸ್ತಾನೆ ಅದೇ ಪ್ರೀತಿ ನಿನ್ ಮೇಲೆ ತೋರಿಸ್ತೀನಿ. ನನ್ನ ಮಗನಿಗೆ ಯಾವ ರೀತಿ ಮಮತೆ ತೋರಿಸ್ತಾನೆ ಅದೇ ಮಮತೆ ನಿನ್ ಮೇಲೆ ತೋರಿಸ್ತೀನಿ. ನಾನು ತೋರಿಸುವಂತ ಪ್ರೀತಿನೇ ನೀನ್ ನನ್ನ ಮಕ್ಕಳಾಗಿದ್ರೆ ಅಂತ ನಾನು ಅಂಗೀಕರಿಸಿದ್ದೀನಿ ಅಂತ ಅರ್ಥ. ಆದ್ರೆ ನೀವು ನನ್ನ ಅದೇ ರೀತಿ ನೋಡೋದಾಗಿದ್ರೆ ನೀವು ಒಂದು ಕೆಲಸ ಮಾಡ್ಬೇಕು. ನನ್ನ ಮಗನು ನನಗೆ ವಿಧೇಯತನ ಆಗಿದ್ದ ಹಾಗೆ ತನ್ನ ದೇಹವನ್ನು ಸಜೀವೇದನ ಕೊಟ್ಟ ಹಾಗೆ ನೀವು ಕೊಟ್ರೆ ಮಾತ್ರ ಕಾಲ ಕಾಲಕ್ಕೂ ನನ್ನ ಮಕ್ಕಳಾಗಿರ್ತೀರಾ, ಇಲ್ಲದ್ರೆ ಟೆಂಪರರಿ ಮಕ್ಕಳಾಗಿರ್ತೀರಾ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರು ನಮ್ಗೆ ಕೊಟ್ಟರಂತ ಈ ವಿಷಯ, ಈ ಕರೆಯಲ್ಪಟ್ಟದನ್ನ ನೀತಿವಂತರಾಗಿ ಮಾಡುವಂತ ಒಂದು ವಿಷಯ ಇದೆಯಲ್ಲ, ಅದನ್ನ ಜಸ್ಟಿಫಿಕೇಶನ್ ಅಂದ್ರೆ ಕರೆಯಲ್ಪಟ್ಟು ನಾವೇನಾಗಿದ್ದೀವಿ? ಕರೆಯಲ್ಪಟ್ಟಿದ್ದ ದೇವರು ಒಂದು ಮುಖ್ಯವಾದ ಉದ್ದೇಶ ಕರೆಯಲ್ಪಟ್ಟಿದ್ದಾರೆ. ಎಲ್ಲರೂ ಕರೆಯಲ್ಪಟ್ಟಿದ್ದೇವೆ. ಮುಖ್ಯವಾದ ಕೆಲಸವನ್ನು ಮಾಡಿ ಮುಗಿಸೋದಕ್ಕೆ ಕರೆಯಲ್ಪಟ್ಟಿದ್ದೇವೆ, ಸುಮ್ಮನೆ ಕರೆಯಲ್ಪಡಲಿಲ್ಲ. ಕರೆಯಲ್ಪಡ್ಬೇಕಾದ್ರೆ ಈ ಷರತ್ತು ನಮ್ಮ ಮೇಲಿದೆ. ಕರೆಯಲ್ಪಡ್ಬೇಕಾದ್ರೆ ಈ ಒಂದು ಅಗ್ರಿಮೆಂಟ್ಗೆ ನಾವು ಸೈನ್ ಮಾಡಿದೀವಿ, ಸುಮ್ಮನೇನೋ ಬರ್ಲಿಲ್ಲ. ನೋಡಿ ಬರ್ತೀರಾ? ಬರಂಗಿದ್ರೆ ನೋಡ್ರಿ, ಇದೆಲ್ಲ ಓದ್ರಿ, ಒಂದ್ಸರಿ ಫಾರ್ಮ್ ಎಲ್ಲ ಓದ್ಬಿಡ್ರಿ, ಏನ್ ಬರ್ತಿದೆ ಸ್ವಲ್ಪ ಓದ್ರಿ ಅಂತ ಹೇಳಿದಾಗ ನಾವು ಓದ್ತೀವಿ. ಏನಂತ ಓದ್ತೀವಿ? ಹೌದು, ನಾನು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನ ಒಂದು ಮರಣದಿಂದ ನನ್ನ ಪಾಪ ಕ್ಷಮಾಪಣೆ ಆಗುತ್ತೆ ಅಂತ ನಂಬಿಕೆ ಇಡ್ತಾ ಇದ್ದೀನಿ. ಅದರಿಂದ ನಾನು ನೀತಿವಂತನಾಗಿದ್ದೀನಿ. ಈ ನೀತಿವಂತಿಕೆನ ಮತ್ತೆ ದೇವರಿಗೆ ಸಮರ್ಪಣೆ ಮಾಡ್ತೀನಿ. ಈ ನೀತಿವಂತಿಕೆ ಮೂಲಕ ಸಜೀವಜ್ಞವಾಗಿ ನನ್ನ ಸಮರ್ಪಣೆ ಮಾಡಿ ದೇವರಿಗೆ ಮೆಚ್ಚುಗೆಯಾಗಿ ಮರಣ ಪರ್ಯಂತ ನನ್ನ ಜೀವನವನ್ನ ಈ ಭೂಮಿಯಲ್ಲಿ ನಡೆಸ್ತೀನಿ ಅಂತ ಅಗ್ರಿಮೆಂಟ್. ಅದಕ್ಕೇನ್ ಮಾಡ್ಬಿಟ್ಟಿದೀವಿ? ಸೈನ್ ಮಾಡ್ಬಿಟ್ಟಿದೀವಿ, ಒಪ್ಕೊಂಡೇ ಬಂದಿದ್ದೀವಿ ನಾವು. ಅದಕ್ಕೆ ನೀವು ನನಗೆ ಈ ನೀತಿವಂತ ಕೊಟ್ಟಿದ್ದೀರಾ ಅಂತ ನಾನು ಚೆನ್ನಾಗಿ ಗೊತ್ತಿದೆ ದೇವ್ರೆ ಅಂತ ನಾವು ಒಪ್ಕೊಂಡೇ ಬಂದಿದ್ದೀವಿ. ಈಗ ದೇವ್ರ ಮಕ್ಕಳು ಈ ನೀತಿವಂತಿಕೆಲ್ಲ ಉಳ್ಕೊಳಕ್ಕೆ ಆಗಲ್ಲ. ಅದಕ್ಕೆ ವಾಕ್ಯ ಏನ್ ಹೇಳ್ತಿದೆ? ವಾಕ್ಯ ನಾವು ಓದಿದಾಗ ಏನಂತಿತ್ತು ಅಂತ ನೋಡಿದ್ವಲ್ಲ, ಏನಿತ್ತು ವಾಕ್ಯದಲ್ಲಿ? ದೇವರು ಯಾರನ್ನು ಮೊದಲು ನೇಮಿಸಿದ್ರು ಯಾರನ್ನು ಕರೆದನೋ ಅವರನ್ನು ನೀತಿವಂತರೇ ಅಂತ ನಿರ್ಣಯಿಸಿದನು. ಅಂದ್ರೆ ನೀತಿವಂತರಾಗಿರೋದಕ್ಕೆ ಇಲ್ಲಿ ದೇವ್ರು ಕರೆದಿಲ್ಲ, ಮುಂದಿನ ಹಂತಕ್ಕೆ ಹೋಗ್ಬೇಕು. ಯಾರನ್ನು ನೀತಿವಂತರೇ ಅಂತ ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ನೋಡ್ರಿ, ಇಲ್ಲಿ ಬರುವಂತ ವಿಷಯವನ್ನ ಮೊದಲು ಅರ್ಥ ಮಾಡ್ಕೊಳ್ರಿ. ನೇಮಿಸೋದು, ನಿರ್ಣಯಿಸೋದು, ಸೇರಿಸೋದು. ನೇಮಿಸೋದು ಅಲ್ವಾ? ಆ ಒಂದು ವಿಶೇಷ ಕರೆಗೆ ವಿಷಯಕ್ಕೆ ಕರೆಯೋದು. ನಿರ್ಣಯಿಸೋದಂದ್ರೆ ನಿಜ ಅಲ್ಲ, ಬಟ್ ನಿರ್ಣಯ. ನಾನ್ ಡಿಸೈಡ್ ಮಾಡಿದ್ದೀನಿ ಅಷ್ಟೇ ನೀತಿವಂತರಾಗಿದ್ದಾರೆ ಅಂತ. ಅದೇ ಕೆಲಸವನ್ನ ನಾವು ಕೊನೆ ತನಕ ದೇವರಿಗೆ ಒಪ್ಪಿಗೆಯಾಗಿ ಅವ್ರು ಹೇಳಿದಂತ ಏನೆಲ್ಲ ಗೈಡ್ ಮಾಡ್ತಾರೋ ಒಪ್ಕೊಂಡು ನಡ್ಕೊಂಡು ಹೋದ್ರೆ ಮುಂದಿನ ಹಂತಕ್ಕೆ ಸೇರಿಸುವಂತ ಕೆಲಸ ಯಾರ್ದು? ದೇವ್ರದು. ಯೋಚನೆ ಮಾಡ್ರಿ, ಲೋನ್ ಕೊಟ್ಟಿದ್ದಾರೆ ದೇವರು, ಗಾಡಿ ತಗೊಳಪ್ಪ, ಹೊಸ ಗಾಡಿ ತಗೊಂಡ್ಬಿಟ್ರು. ಆದ್ರೆ ಕಂಡೀಷನ್ ಒಂದು, ಕೊನೆ ತನಕ ಈ ಗಾಡಿ ನನಗೆ ಓಡಿಸ್ಬೇಕು. ಎಷ್ಟು ವರ್ಷ? ಇಷ್ಟು ವರ್ಷ ಓಡಿಸು ಅಂತ. ಅಷ್ಟು ವರ್ಷ ಆದ್ಮೇಲೆ ಆ ಗಾಡಿ ನಿಂಗೆ ಕೊಟ್ಬಿಡ್ತೀನಿ, ನಿನ್ ಲೋನ್ನ ಮತ್ತೆ ತಿರುಗಿಸ್ಕೊಡ್ಬೇಕಾಗಿಲ್ಲ. ನೋಡ್ರಿ, ದೇವ್ರ ಒಂದು ವಿಷಯ, ನನಗೋಸ್ಕರ ಈ ಜೀವನ ಅರ್ಪಣೆ ಮಾಡ್ಬೇಕು ಅಂತ ಸಜೀವ. ನಾವು ಕೂಡ ಏನ್ ಮಾಡಿದೀವಿ? ಇದು ಬಲವಂತದಿಂದ ಮಾಡಿಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ಮನಪೂರ್ವಕವಾಗಿ ಬಂದಿದ್ದೀವಿ. ಕರೆಯಲ್ಪಟ್ಟರು ಮತ್ತು ನೀತಿವಂತರಾಗಿ ಮಾಡಿದವರು
ಇವರ ಸಂಬಂಧವೇನು ಅಂತ ನೋಡಿದಾಗ ನೀತಿವಂತಿಗೆ ಕರೆಯುವಿಕೆಗೆ ದಾರಿ ಮಾಡಿಕೊಡುತ್ತದೆ. ಕರೆಯಲ್ಪಟ್ಟರು ಈ ಕರೆಯನ್ನು ಸ್ವೀಕರಿಸಿ ಸಮರ್ಪಣೆಗೆ ಬರುತ್ತಾರೆ. ನಂತರ ಅವರು ಕ್ರಿಸ್ತನೊಂದಿಗೆ ದುಃಖ ಮತ್ತು ತ್ಯಾಗದಲ್ಲಿ ಪಾಲ್ಗೊಂಡು ಅಂತಿಮವಾಗಿ ಮಹಿಮೆ ಕರೆಯಲ್ಪಟ್ಟ ಉದ್ದೇಶವನ್ನು ಪಡೆಯುತ್ತಾರೆ. ಈಗ ನೀತಿವಂತರ ಸ್ಥಾನದಿಂದ ನಾವು ನಂಬಿಕಸ್ಥ ಒಂದು ಸ್ಥಾನಕ್ಕೆ ನಾವು ಹೋಗ್ತಾ ಇದೀವಿ ಅಂದಾಗ ಇಲ್ಲಿನೇ ತುಂಬಾ ಟಫ್, ತುಂಬಾ ಕಷ್ಟಕರವಾದ ವಿಷಯ ಇರೋದು. ಯಾಕೆಂದ್ರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನೀತಿವಂತಿಕೆ ಉಚಿತವಾಗಿ ಸಿಕ್ಕಿದ ಹಾಗೆ ಪರಿಶುದ್ಧರಾಗುವಂತ ವಿಷಯ ಉಚಿತವಾಗಿ ಸಿಗಲ್ಲ ಅಲ್ವಾ? ಜಸ್ಟಿಫಿಕೇಶನ್ ಬೈ ಫೇತ್, ಸಾಂಟಿಫಿಕೇಶನ್ ಬೈ ಸ್ಟ್ರಿಂಗ್ಸ್. ನೀತಿವಂತರಾಗೋದು ನಂಬಿಕೆಯಿಂದ, ಪರಿಶುದ್ಧವಂತರಾಗೋದು ಬಾಧೆಗಳಿಂದ. ಬಾಧೆಗಳನ್ನ ಅನುಭವಿಸೋದಕ್ಕೆ ಸಿದ್ಧರಾಗಿದ್ರೆ ಮಾತ್ರ ಪರಿಶುದ್ಧವಂತರು ಅನ್ನುವಂಥ ಪ್ರೋಸೆಸ್ ನಡೆಯುತ್ತೆ. ಅದಾದ್ಮೇಲೆ ಮಹಿಮೆಗೆ ಸೇರಿಸೋದು ಅನಂತರ ಕೊನೆ ಹಂತ. ಮಹಿಮೆ ಸೇರಿಸೋದು ಕೊನೆ ಒಂದು ಹಂತ. ಈಗ ನಮಗಿರುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ವೈಟ್ ಬಟ್ಟೆನ ಕೊಟ್ಬಿಟ್ಟಿದ್ದಾರೆ, ನಾವಿರೋದು ಕಪ್ಪಗಿದೀವಿ ಅಲ್ವಾ? ನಾವು ಲಾಸ್ಟ್ ಟೈಮ್ ಕೂಡ ಓದ್ವಲ್ಲ, ಎಥಿಯೋಪಿಯನು ತನ್ನ ಚರ್ಮವನ್ನು, ಚಿರತೆಯು ತನ್ನ ಚುಕ್ಕಿಗಳನ್ನು ಬದಲಿಸುವುದಾದ್ರೆ ಪಾಪ ಮಾಡಿದ ನೀವು ಕೂಡ ಏನ್ ಮಾಡ್ಬೋದು, ನೀತಿ ಒಳ್ಳೆಯದು ಮಾಡದ ಕಳಿಬಹುದಂತ ವಾಕ್ಯ ಓದಿದ್ವಿ. ನಾವು ಎಥಿಯೋಪಿಯರು, ನಾವೆಲ್ಲ ಬ್ಲಾಕ್ ಸ್ಕಿನ್, ಕಪ್ಪಗಿದ್ದೀವಿ. ನಮ್ಗೆ ದೇವ್ರು ಏನ್ ಮಾಡಿದ್ರೆ ನೀತಿ ವಸ್ತ್ರವನ್ನ ಕೊಟ್ಟಿದ್ದಾರೆ. ವಸ್ತ್ರ ಅಂದ್ರೆ ಏನಕ್ಕೆ? ಇವತ್ತು ವಸ್ತ್ರ ಅಂದ್ರೆ ಫ್ಯಾಷನ್, ನಾನಾ ತರದ ಬಟ್ಟೆ ಹಾಕೊಳ್ಳೋದು. ವಸ್ತ್ರ ಅಂದ್ರೆ ದೇವ್ರ ದೃಷ್ಟಿಯಲ್ಲಿ ಏನ್ ಗೊತ್ತಾ, ಮುಖ್ಯವಾದ ಒಂದೇ ಒಂದು ವಿಷಯ, ಮಾನ ಕಾಪಾಡ್ಕೊಳ್ಳೋದು ಅಷ್ಟೇ. ಫಸ್ಟ್ ಥಿಂಗ್, ಸೆಕೆಂಡ್ರಿ ಬೇರೆ ಅಲ್ವಾ? ಇನ್ನೇನೇನ್ ಬೇಕಾದ್ರೆ ಹಾಕೊಬಹುದು, ಯಾವ ತರ ಬಟ್ಟೆ ಹಾಕೊಂಡು ಡಿಸೈನ್ ಬಟ್ಟೆ ಹಾಕೊಳ್ಳೋದು, ಗುರುತಿಗೆ ಹಾಕೊಳ್ಳೋದು, ಐಡೆಂಟಿಫಿಕೇಶನ್ ಹಾಕೊಳ್ಳೋದು ಸೆಕೆಂಡ್ರಿ. ದೇವ್ರ ದೃಷ್ಟಿಯಲ್ಲಿ ನೀತಿವಂತರ ವಸ್ತ್ರ ಸಿಕ್ಕಿರೋದು ನಮ್ಮ ಮಾನನ ಕಾಪಾಡ್ಕೊಬೇಕು. ಯಾರ ಮುಂದೆ? ದೇವ್ರ ಮುಂದೆ. ದೇವ್ರ ಮುಂದೆ ನಾವು ನೀತಿವಂತರಾಗಿ ಈ ಬಟ್ಟೆ ಹಾಕೊಂಡು ಹೋದ್ರೆ ಮಾತ್ರ ದೇವ್ರ ಹತ್ರ ಹೋಗಕ್ಕಾಗುತ್ತೆ, ಇಲ್ಲ ದೇವ್ರ ಹತ್ರ ಹೋಗಕ್ಕಾಗಲ್ಲ. ನಾವು ಬೆತ್ತಲೆ ಆಗಿರ್ತೀವಿ. ಆದಮ್ ಹೆಂಗಿದ್ರು, ಆದಮ್ ಅವಳ ಆತರ ದೇವ್ರ ಮಾತಿನ ಕೇಳ್ದೆ ಹೋದಾಗ ನಾವು ಕೂಡ ಕ್ರಿಸ್ತನ ನೀತಿವಂತಿಕೆ ಅನ್ನುವಂಥ ವಸ್ತ್ರವನ್ನ ಧರಿಸ್ಕೊಂಡ್ಬಿಟ್ಟಿದ್ದೀವಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈಗ ನಮ್ಗೆ ಏನ್ ಗೊತ್ತಾ, ಈ ಬಟ್ಟೆ ಹಾಕೊಂಡ್ರೆ ದೇವ್ರ ಹತ್ರ ಹೋಗ್ಬೋದು, ಇಲ್ಲಾಂದ್ರೆ ದೇವ್ರ ಹತ್ರ ಮುಂದೆ ಹೋಗೋದಕ್ಕೆ ನಾಚಿಕೆ. ಆದಮ್ ಯಾವಳು ಹೋಗಿ ಅಡ್ಕೊಂಡ್ರಲ್ಲ, ದೇವ್ರ ಹತ್ರ ಹೋಗಕ್ಕಾಗ್ಲಿಲ್ಲ ಅವ್ರಿಗೆ. ನಾವು ಕೂಡ ನಮ್ಮ ಪಾಪದ ಇಟ್ಕೊಂಡು ದೇವ್ರ ಸನ್ನಿಧಿಗೆ ಹೋಗಕ್ಕಾಗಲ್ಲ. ನಮ್ಗೆ ನಾವು ದೇವ್ರ ಸನ್ನಿಧಿಗೆ ಹೋಗೋದಕ್ಕೆ ನಮ್ಗೆ ಏನ್ ಸಿಕ್ಬಿಡ್ತು? ಕ್ರಿಸ್ತನ ನೀತಿಯ ವಸ್ತ್ರ ಸಿಕ್ಬಿಡ್ತು. ಬಟ್ಟೆ ಹಾಕೊಂಡು ದೇವ್ರ ಹತ್ರ ಹೋಗ್ತಾ ಇದ್ವಿ. ಏನ್ ಖುಷಿ ಗೊತ್ತಾ ನಮ್ಗೆ? ದೇವ್ರು ನಮ್ಮನ್ನ ತಳ್ಳೋದೇ ಇಲ್ಲ, ಸಂತೋಷವಾಗಿ ದೇವ್ರ ಮುಂದೆ ಹೋಗ್ತಾ ಇದ್ವಿ. ದೇವ್ರು ಕೂಡ ಅಷ್ಟೇ ನಮ್ಗೆ ನನ್ ಮಕ್ಕಳು ಅಂತ ಏನ್ ಮಾಡ್ತಾರ, ನೀತಿ ವಸ್ತ್ರ ನೋಡಿ, ಬಿಳಿ ವಸ್ತ್ರ ನೋಡಿ ನನ್ ಮಕ್ಕಳು ಅಂತ ಕರ್ಕೊಂತಾರೆ. ಎಸ್, ದೇವ್ರು ಹೇಳ್ತಾ ಇದ್ರೆ ನೀತಿ ವಸ್ತ್ರ ಉಚಿತವಾಗಿ ಸಿಕ್ಕಿದೆ, ಆದ್ರೆ ನೀವಿರುವಂತ ಲೋಕ ಪಾಪಗಳಿಂದ ತುಂಬಿಕೊಂಡಿದೆ. ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ, ಈ ಬಿಳಿ ಬಟ್ಟೆನ ಹಾಕೊಂಡು ಗ್ಯಾರೇಜಲ್ಲಿ ಕೆಲಸ ಮಾಡತ್ರ ನಮ್ ಕೆಲಸ. ಗ್ಯಾರೇಜಲ್ಲಿ ಬಿಳಿ ಬಟ್ಟೆ ಬಿಳಿಯಾಗಿರುತ್ತಾ? ಯಾರಾದ್ರೂ ಬಿಳಿ ಬಟ್ಟೆ ಹಾಕೊಂಡು ಗ್ಯಾರೇಜಲ್ಲಿ ಕೆಲಸ ಮಾಡಿದ್ರೆ ನೋಡಿದಿರಾ? ಹೆಂಗಿರುತ್ತೆ? ಹಂಗೆ ನಿಮ್ ಲೈಫ್. ನಮ್ ಟಾಸ್ಕ್ ಏನಪ್ಪಾ ಅಂದ್ರೆ, ಈ ಬಿಳಿ ಬಟ್ಟೆ ಕೊಳೆ ಆಗ್ಬಾರ್ದು. ಅದೇ ನಮ್ ಟಾಸ್ಕ್. ಕೊಳೆ ಆಗದೆ ಇರುತ್ತೆ ಕ್ರಿಸ್ತನ ಪ್ರೀತಿಯ ಸಹೋದರರೇ? ಸಾಧ್ಯತೆ ಇದೆಯಾ? ಇಲ್ಲ ನೀತಿವಂತ ದೇವ್ರನ್ನ ಮಾಡ್ಬಿಟ್ಟಿದ್ರೆ ಆಯ್ತು. ನಮ್ ಕಾನ್ಸಿಗ್ರೇಷನ್ ಮಾಡಿದಾಗ ದೇವ್ರ ಹತ್ರ ಒಪ್ಪಿಸ್ಕೊಟ್ಟಾಗ ನಮ್ ನೀತಿವಂತಿಕೆ ಸಿಕ್ತು. ಅವತ್ತಿಂದ ಇವತ್ತು ನಮ್ ನೀತಿಯ ವಸ್ತ್ರವನ್ನ ಹಂಗೆ ವೈಟ್ ಆಗಿ ಕಾಪಾಡ್ಕೊಂಡಿದೀವ, ಒಂದು ಸ್ಪಾಟ್ ಇಲ್ದೆ. ಎಷ್ಟು ಕೊಳೆ ಬಂದಿದೆ, ಎಷ್ಟು ಕೊಲೆ ಮಾಡ್ಕೊಂಡಿದೀವಿ ಅಲ್ವಾ? ಯೋಚನೆ ಮಾಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಕೊಳೆಗೆ ಡಿಫ್ರೆಂಟ್ ಇದೆ. ಕೆಲವೊಂದು ಕೊಳೆ ಸಾಧಾರಣವಾಗಿ ನೀರ್ ಹಾಕ್ಬಿಟ್ಟು ಹಿಂಗ್ ತೆಗೆದ್ರೆ ಹೋಗ್ಬಿಡುತ್ತೆ. ಕೆಲವೊಂದು ಕೊಳೆ ಏನ್ ಮಾಡ್ಬೇಕು, ಬಿಸಿನೀರ್ ಹಾಕಿ ತೆಗೆದ್ರೆ ಉಜ್ಜಿದ್ರೆ ಹೋಗುತ್ತೆ. ಕೆಲವೊಂದು ಕೊಳೆನ ಬಿಸಿನೀರೆಲ್ಲ ಯಾವುದೇ ನೀರ್ ಹಾಕಿದ್ರು ಹೋಗಲ್ಲ. ಯಾವ ತರ ಕೊಳೆ ಮಾಡ್ಕೊಂಡಿದೀವಿ ನಾವು? ನೀತಿ ವಸ್ತ್ರದಲ್ಲಿ ಎಂತಹ ಕೊಳೆಗಳಿದೆ? ಹೋಗಿ ಕ್ರಿಸ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ಬಿಟ್ರೆ ಕ್ಷಮಿಸುವಂತ, ಕ್ಲೀನ್ ಮಾಡುವಂತ ಒಂದ್ ಕೊಳೆ ಇದೆಯಾ? ಕ್ರಿಸ್ತನ ಸನ್ನಿಧಿಗೆ ಹೋಗಕ್ ಆಗದಿರುವಂತ ಕೊಳೆ ಇದೆಯಾ? ನಾವು ಜಾಗರೂಕತೆಯಿಂದ ನೋಡ್ಕೊಬೇಕಾದ್ರೆ ನಮ್ಮ ಕೈಲಿದೆ. ಈ ಬಿಳಿ ಬಟ್ಟೆನ ಕೊಳೆ ಮಾಡ್ಕೊಬಾರ್ದು ಅಂತ ದೇವ್ರು ಹೇಳಕ್ ಬದಲು ಏನಂತ ಹೇಳಿದ್ರೆ, ಈ ಬಿಳಿ ಬಟ್ಟೆ ಕೊಳೆ ಆಗುತ್ತೆ, ಆದ್ರೆ ಯಾತ್ರ ಕೊಳೆ ಇರ್ಬೇಕಂದ್ರೆ ನನ್ನ ಕೃಪಾಸನದ ಮುಂದೆ ಬಂದ್ರೆ ಆಗ ಅದನ್ನ ಕ್ಲೀನ್ ಮಾಡೋ ತರ ಇರ್ಬೇಕು. ಆದ್ರೆ ನಾನು ಕ್ಷಮಿಸದೇ ಇರುವಂತ ಪಾಪಗಳನ್ನ ಮಾಡಕ್ ಹೋಗ್ಬಿಡ್ರಿ. ನಿಮ್ಮ ಬೆಳಹಿನತೆಯಿಂದ ಮಾಡ್ತೀರಾ, ಬನ್ರಿ ಕ್ಲೀನ್ ಮಾಡ್ಬಿಡ್ತೀನಿ, ಅದೇನೋ ಸ್ಮಾಲ್ ಏನಿಲ್ಲ, ಹಿಂಗ ಹಾಕಿ ಉಜ್ಜಿದ್ರೆ ಕ್ಲೀನ್ ಹಾಕಿ ಸೋಪ್ ಆಗ್ಬಿಟ್ಟು ಹೋಗ್ಬಿಡುತ್ತೆ ಕೊಳೆ, ಏನಿಲ್ಲ.
ವಾಷಿಂಗ್ ಮಿಷಿನ್ ಎಷ್ಟೋ ಸರಿ ನಾವೇನ್ ಮಾಡ್ತೀವಿ, ಬಟ್ಟೆನ ಹಾಕೊಂಡಿರ್ತೀವಿ. ಎಷ್ಟು ಕೆಲವ್ರು ಏನ್ ಮಾಡ್ತಾರೆ, ಕೆಲವರು ವೈಟ್ ಡ್ರೆಸ್ನ ವರ್ಷಾನುಗಟ್ಲೆ ಹಾಕೊಂಡಿರ್ತಾರೆ. ಏನಪ್ಪ ಅಂದ್ರೆ ಅಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಾರೆ, ಒಗ್ದಾಕೊಳ್ತಾರೆ, ಮತ್ತೆ ವೈಟ್ ಬಟ್ಟೆ ಹಾಕೊಳ್ತಾರೆ. ಒಂದ್ ಸ್ಪಾಟ್ ಇರಲ್ಲ. ಎಲ್ಲಾದ್ರೂ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ. ಈ ಪೆನ್ ಇದೆಯಲ್ಲ, ಇವತ್ತು ನಮ್ಮ ಇಂಕ್ ಪೆನ್ ಇದೆ, ಅದ್ರ ಏನಿದೆ ಕೆಳಗಡೆ ಒಂದ್ಬಿಟ್ಟು ರಂಧ್ರ ಒಂದಿದೆ. ಈ ಬೇಸಿಗೆ ಕಾಲದಲ್ಲಿ ನಾವೇನಾದ್ರು ಗೊತ್ತಿಲ್ಲದ ಕೆಲವೊಂದು ಪೆನ್ಗಳು ಇಟ್ಕೊಂಡ್ಬಿಟ್ರೆ ನಮ್ ಜೋಬಲ್ಲಿ ಇಡಕ್ ಹೋಗಿ ಏನಾಗುತ್ತೆ ಅಂದ್ರೆ ಇಂಕ್ ಲೀಕ್ ಆಗ್ಬಿಡುತ್ತೆ. ಯೋಚನೆ ಮಾಡ್ರಿ, ಈ ಬಿಳಿ ಬಟ್ಟೆಯಲ್ಲಿ ಈ ಪೆನ್ ಇಂಕ್ ಏನ ಲೀಕ್ ಆಯ್ತು ಅಂದ್ರೆ ಅದು ಅಷ್ಟು ಈಸಿಯಾಗಿ ಹೋಗುತ್ತಾ? ಹೋಗಲ್ಲ. ಎಷ್ಟು ಹೋಗಿದ್ರು ಹೋಗಲ್ಲ. ಏನ್ ಮಾಡ್ತೀವಿ, ಬಟ್ಟೆನ ಹಾಕೊಂಡು ಹೋಗಕ್ ನಮ್ಗೆ ಅಸಹ್ಯವಾಗ್ಬಿಡುತ್ತೆ. ಎಲ್ಲೂ ಹಾಕೊಂಡು ಹೋಗಲ್ಲ. ನಾವು ಕೆಲವೊಂದು ನೋಡಿ, ಕೆಲವೊಂದು ಟೈಮಲ್ಲಿ ನಾವು ಒಳ್ಳೆ ಒಳ್ಳೆ ಬಟ್ಟೆ ಹಾಕ್ದಾಗ ನಾವು ಅದ್ರ ಮೇಲೆ ತುಂಬಾ ನಿಗಾ ಇಡ್ತೀವಿ. ಎಲ್ಲೂ ಕೊಳೆ ಆಗ್ಬಿಟ್ರೆ ನಮ್ಗೆ ತುಂಬಾ ಅಸಹ್ಯ, ನಮ್ಗೆ ಆಗೋದೇ ಇಲ್ಲ. ನಾವು ಕೊಳಕಲಿದ್ರೆ ಇದ್ಬಿಡೋಣ, ಅದೊಂಥರ ವಿಷಯ. ನೋಡಿ, ಈ ಕೆಸರುಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಜನ ಏನಾಗಿರ್ತಾರೆ, ಅವ್ರು ಬಟ್ಟೆ ಹಾಕಿರ್ತಾರೆ, ಆದ್ರೆ ಕೆಸರಾಗಿರೋದ್ರಿಂದ ಕೆಸರ ಜೊತೆ ಕೆಸರಾಗಿರ್ತಾರೆ. ಅದೇ ಕೆಸರಲ್ಲಿ ಕೆಲಸ ಮಾಡೋಂಥ ವ್ಯಕ್ತಿ ಬಟ್ಟೆನ ಚೇಂಜ್ ಮಾಡಿ ಎಲ್ಲೋ ಒಂದು ಫಂಕ್ಷನ್ಗೆ ಇಲ್ಲ ಮದುವೆಗೆ ಹೋಗ್ಬೇಕಾರೆ ಒಳ್ಳೆ ಬಟ್ಟೆ ಆದಾಗ ಅವ್ನ ಕೆಸರು ಅಟ್ಕೊಂಡ್ರೆ ಪರವಾಗಿಲ್ಲ ಅಂತ ಬಿಟ್ಬಿಡ್ತಾರ? ಬಿಡಲ್ಲ. ಕೆಸರಲ್ಲಿ ಕೆಲಸ ಮಾಡೋದು ಬೇರೆ, ಒಂದು ಹಾನೆಸ್ಟ್ ಆಗಿ ಒಂದು ಗೌರವಯುತವಾಗಿ ಸ್ಥಳಕ್ಕೆ ಹೋಗೋದು ಬೇರೆ. ನಾವು ದೇವರ ಸನ್ನಿಧಿಗೆ ಹೋಗ್ತಾ ಇದೀವಿ, ನನ್ಗೆ ದೇವ್ರು ವೈಟ್ ಡ್ರೆಸ್ ಬೇರೆ ಕೊಟ್ಬಿಟ್ಟಿದ್ದಾರೆ. ಯಾವಾಗಲೂ ದೇವ್ರ ಮುಂದೆ ನೀತಿವಂತರ ಕಾಣಿಸ್ಕೊಬೇಕಂತ ದೇವ್ರು ಇಷ್ಟಪಡ್ತಾ ಇದಾರೆ. ಕೊಳೆ ಆಯ್ತು, ದೇವ್ರೇನ್ ಮಾಡಿದ್ರು, ಬಂದು ಬಾಯಿಲಿ, ನನ್ನ ಮಗನ ನೀತಿ ವಸ್ತ್ರ ಕೊಟ್ಟಿದ್ದೀನಿ ನಿನ್ಗೆ, ಈ ತರ ಕೊಲೆ ಮಾಡ್ಬಿಟ್ಟಿದ್ಯಾ, ಇದು ಒಳ್ಳೇದ ನೀನ್ ಮಾಡಿದ್ದು, ಇನ್ಮೇಲೆ ಬರ್ಬೇಡ ಅಂತ ದೇವ್ರು ಹೇಳಕ್ ಹೋಗಲ್ಲ. ಸರಸರ ಬದಲಾಗಿ ಏನಂತ ಹೇಳ್ತಾರೆ ದೇವ್ರು ನಮ್ಗೆ, ನೋಡಪ್ಪ ಮಗನೇ ಮಗಳೇ, ನಾನು ಕೊಟ್ಟಿರುವಂತ ನೀತಿ ವಸ್ತ್ರ ಖಂಡಿತವಾಗ್ಲೂ ನನ್ನ ಮಗನ ಅಮೂಲ್ಯವಾದಂತ ರಕ್ತದಿಂದ ಮಾತ್ರ ಸಿಕ್ಕಿದೆ. ಆತನ ತ್ಯಾಗವಿಲ್ಲದ ಖಂಡಿತ ಈ ಬಟ್ಟೆ ನಿಮ್ಗೆ ಸಿಗ್ತಾ ಇರಲಿಲ್ಲ. ಆ ಬಟ್ಟೆ ನಾನು ತಗೊಳ್ಳೋದಿಕ್ಕೆ, ಈ ನೀವು ಹಾಕೊಂಡಿರೋ ನೀತಿ ವಸ್ತ್ರ ತಗೊಳ್ಳೋದಿಕ್ಕೆ ನನ್ನ ಮಗನ ಬ್ಲಡ್ ನ ಕೊಡ್ಬೇಕಾಯ್ತು, ರಕ್ತವನ್ನ ಚೆಲ್ಬೇಕಾಯ್ತು. ನಾನು ಅಷ್ಟು ಕಾಸ್ಟ್ಲಿ ಗೊತ್ತಾ? ಅದು ಸ್ವಲ್ಪ ವ್ಯಾಲ್ಯೂ ಇರ್ಲಿ ಆ ಬಟ್ಟೆಗೆ. ಅದೇ ನೀವು ಹಾಕೊಂಡಿರುವಂತ ಇದು ಮದ್ವೆಗೆ ಹಾಕೊಳ್ಳೋಂತ ಕೋಟ್ ಸೂಟ್ ತರ ಅಲ್ಲ, ಎಷ್ಟೋ ಒಂದು 20,000 10,000 ಕೊಟ್ಟು ತಗೊಳ್ಳೋಂತ ಬಟ್ಟೆ ಇದೆಯಲ್ಲ, ಅದಕ್ಕೆ ಅದೆಲ್ಲ ಏನೂ ಇಲ್ಲ. ಆ ತರ ಬಟ್ಟೆ ಅಲ್ಲ ಇದು. ಇದು ನನ್ನ ಮಗನ ಅಮೂಲ್ಯವಾದಂತ ರಕ್ತ. ನಾನು ಈ ಬಟ್ಟೆ ಕೊಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನೋ, ಆ ಕಷ್ಟದ ಪರಿಶ್ರಮ, ಅದರ ಒಂದು ಮೌಲ್ಯ, ಬೆಲೆ ನಿಂಗೂ ಗೊತ್ತಿರ್ಲಿ. ಗೊತ್ತಿದ್ರೆ ನೀನೇನ್ ಮಾಡ್ತೀಯ ಗೊತ್ತಾ? ನೀನ್ ಅದನ್ನ ಅಷ್ಟು ಈಸಿಯಾಗಿ ಕೊಳೆ ಆಗೋದಿಕ್ಕೆ ಬಿಡಲ್ಲ, ಕೇರ್ಫುಲ್ ಆಗಿ ನೋಡ್ಕೊಳ್ತೀಯ. ಆಯ್ತು, ಎಲ್ಲೋ ಒಂದ್ ಕಡೆ ಹೋಗಿದ್ದೆ, ಏನೋ ಒಂದ್ ಕಡೆ ಊಟ ಮಾಡಕ್ ಹೋದೆ, ಸ್ವಲ್ಪ ಸಾರೋ ಇನ್ನೇನೋ ಚೆಲ್ಬಿಡ್ತು ವೈಟ್ ಬಟ್ಟೆಯಲ್ಲಿ. ತಕ್ಷಣ ಹಂಗೆ ಇಟ್ಕೊಂಡು, ನೋಡ್ರಿ ಹೆಂಗಿದೆ ನೋಡಿದ್ರ ನಂದು ವೈಟ್ ಬಟ್ಟೆಯಲ್ಲಿ ಇದೆ ನೋಡ್ರಿ, ಕಲರ್ ನೋಡಿದ್ರೆ ಚೆನ್ನಾಗಿದ್ಯಾ, ಡಿಸೈನ್ ನೋಡ್ರಿ ಹಂಗಂತ ಹೇಳ್ತೀವ? ತಕ್ಷಣ ಓಡೋಗಿ ನೀರ್ ತಗೊಂಡು ನನ್ನ ಬಟ್ಟೆನ ಕ್ಲೀನ್ ಮಾಡಿ, ಛೇ ವೈಟ್ ಡ್ರೆಸ್ ಅಲ್ಲಿ ಈ ತರ ಆಗ್ಬಿಡ್ತಲ್ಲ ಅಂತ ಕ್ಲೀನ್ ಮಾಡಿ, ಹೋಯ್ತಾ ಇಲ್ವಾ ಅಂತ ಕನ್ನಡಕದಲ್ಲಿ ನೋಡಿ, ಅಪ್ಪ ಈಗ ಸ್ವಲ್ಪ ಚೆನ್ನಾಗಿದೆ, ಕಾಣಿಸ್ತಾ ಇಲ್ಲ, ಏನು ಕ್ಲಿಯರ್ ಆಗಿದೆ ಅನ್ನೋ ಒಂದ್ ಮಟ್ಟಿಗೆ ಹೋಗೋರ್ಗು ನಮ್ಗೆ ಮನಸ್ಸು ನೆಮ್ಮದಿ ಆಗಿರಲ್ಲ. ನಾವು ಆ ಕೆಲಸವನ್ನು ಮಾಡ್ತೀವಿ ನಾವೆಲ್ಲರೂ. ಅದು ಎಕ್ಸ್ಪೀರಿಯನ್ಸ್ ಇರೋರ್ಗೆ ಗೊತ್ತು, ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ತರ ಈ ನೀತಿ ವಸ್ತ್ರನ ನೀವು ಕಾಪಾಡ್ಕೊಳ್ತೀರಾ? ಇವತ್ತೇನೋ ಒಂದು ಮಿಸ್ಟೇಕ್ ಮಾಡ್ಬಿಟ್ಟಿದ್ರ, ಗೊತ್ತಿಲ್ಲ ನಿಮ್ಗೆ, ಬೇಕು ಅಂತ ಮಾಡಿಲ್ಲ, ಬಟ್ ಮಿಸ್ಟೇಕ್ ಮಾಡಿದ್ರ, ದೇವ್ರ ಸನ್ನಿಧಿಯಲ್ಲಿ ಹೋಗಿ ದೇವರೇ ತಪ್ಪಾಯ್ತು ನನ್ನ ಕ್ಷಮಿಸಿ ಅಂತ ಕೇಳಿ ಅದನ್ನ ಕ್ಲೀನ್ ಮಾಡೋಕೆ ಪ್ರತಿ ಸರಿ ಪರಿಶ್ರಮ ಪಡ್ತೀರಾ? ಪರಿಶ್ರಮ ಪಟ್ಟಿದೆ. ಆದ್ರೆ ನೀತಿ ವಸ್ತ್ರವನ್ನ ಕಾಪಾಡ್ಕೊಳ್ಳುವಂತ ಮನೋಭಾವನೆ ನಿಮ್ಗೆ ಬಂದಿದೆ. ದೇವರ ಮುಂದೆ ನಾನು ಒಳ್ಳೆಯವನಾಗಿ ಕಾಣಿಸ್ಕೊಬೇಕು, ನೀತಿವಂತನಾಗಿರ್ಬೇಕಂತ ಒಂದು ಆಸೆ ನಿಮಗಿದೆ, ಅದನ್ನ ಶುದ್ಧವಾಗಿಡ್ಬೇಕಂತ ನಿಮ್ಗೆ ಭಾವನೆ ಇದೆ. ಈಗ ಕ್ರಿಸ್ತನ ಪ್ರೀತಿಯ ಸರಸರೇ, ನಾವು ಯೋಚನೆ ಮಾಡ್ಬೇಕಾಗಿರೋ ವಿಷಯ ಏನ್ ಗೊತ್ತಾ? ಇದೇ ನೀತಿ ವಸ್ತ್ರದಲ್ಲಿ, ಇದೇ ನೀತಿಯಲ್ಲಿ ದೇವರಿಗೋಸ್ಕರ ತ್ಯಾಗದ ಕೆಲಸಗಳನ್ನ ಮಾಡಬೇಕು. ತ್ಯಾಗದ ಕೆಲಸಗಳನ್ನ ಮಾಡ್ಬೇಕಾದ್ರೆ ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕು, ಆ ತ್ಯಾಗದ ಕೆಲಸ ಅಂದ್ರೆ ಏನಪ್ಪಾ ಅಂದ್ರೆ, ಒಳ್ಳೇದೇ ಮಾಡ್ತೀನಿ, ಕೆಟ್ಟದ್ ಮಾಡಿಲ್ಲ, ಪಾಪ ಮಾಡಿಲ್ಲ, ಬಿಳಿ ಬಟ್ಟೆಯಲ್ಲಿ ಕೊಳೆ ಇಲ್ಲ, ಆದ್ರೂ ದೇವ್ರ ಕೆಲಸ ಮಾಡ್ತಾ ಇದೀನಿ, ಕೊಳೆ ಆಗದೆ ನೋಡ್ಕೊಳ್ತಾ ಇದೀನಿ, ಕಷ್ಟವಾದ ಕೆಲಸಗಳನ್ನ ತಗೊಂಡಿದೀನಿ, ಆದ್ರೆ ಕೊಳೆ ಆಗದಾಗ ನೋಡ್ಕೊಳ್ತಾ ಇದೀನಿ ಅಂದ್ರೆ ನಾನು ನೀತಿವಂತನಾಗಿ ಅನೀತಿಯನ್ನ ಅನುಭವಿಸ್ತಾ ಇರ್ತೀನಿ. ನಾನು ಒಳ್ಳೆಯವನಾಗಿರ್ತೀನಿ, ಕೆಟ್ಟದನ್ನ ಅನುಭವಿಸ್ತಾ ಇರ್ತೀನಿ. ನಾನು ಒಳ್ಳೇದ್ ಮಾಡ್ತಾ ಇರ್ತೀನಿ, ಕೆಟ್ಟದ್ ನಾನು ನಡೀತಾ ಇರುತ್ತೆ. ಇದೇ ಸಜೀವ ಯಜ್ಞ. ಇಂಥ ಪ್ರೋಸೆಸ್ ಅಲ್ಲಿ ಯಾರು ತಮ್ಮ ನೀತಿ ವಸ್ತ್ರನ ಹಾಳು ಮಾಡ್ಕೊಳ್ದೆ, ಕೊಳೆ ಮಾಡ್ಕೊಳ್ದೆ, ಕೇರ್ಫುಲ್ ಆಗಿ ಕಷ್ಟಾನುಭವದಲ್ಲಿ, ಬಾಧೆಗಳಲ್ಲಿ ನಡೀತಾರೋ ಅವ್ರನ್ನ ದೇವ್ರೇನ್ ಮಾಡ್ತಾ ಇದ್ರೆ ಮಹಿಮಾ ಪದವಿಗೆ ಕರ್ಕೊಂಡ್ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಇನ್ನೂ ಕೂಡ ಸ್ಪಷ್ಟವಾಗಿ ಹೇಳ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ವಿಷಯವನ್ನ ನಿಖರವಾಗಿ ಸ್ಪಷ್ಟವಾಗಿ ದೇವ್ರು ನಮ್ಗೆ ತಿಳಿಯಪಡಿಸಿದ್ದಾರೆ. ಏನಂತ ತಿಳಿಯಪಡಿಸಿದ್ದಾರೆ? ನನ್ನ ಮಗನೇ ಮಗಳೇ, ಈ ವಸ್ತ್ರ ತುಂಬಾ ವ್ಯಾಲ್ಯೂ ಇದೆ.
ಯಾವಾಗ ಈ ವಸ್ತ್ರವನ್ನು ನೀವು ಕೊನೆ ತನಕ ಕಾಪಾಡ್ಕೊಳ್ತೀರೋ ಆಗ ನಾನು ಒಂದು ಮಹಿಮೆಯ ವಸ್ತ್ರವನ್ನ ನಿಮ್ಗೆ ಕೊಡ್ತೀನಿ. ಈ ವಸ್ತ್ರ ನಿಮ್ಗೆ ಬೇಕಾಗಿರಲ್ಲ, ನಿಮ್ಮದೇ ಆದಂತ ವಸ್ತ್ರ ಕೊಡ್ತೀನಿ. ಇದು ಟೆಂಪರರಿ ಆಗಿರುತ್ತೆ ಅಷ್ಟೇ. ಈ ಲೋಕದಲ್ಲಿ ಮರಣದವರೆಗೂ ನೀವು ನಂಬಿಕಸ್ತೆಯನ್ನು ತೋರಿಸಿದ್ದೆ ಆದ್ರೆ ಅಲ್ಲಿವರೆಗೂ ಮಾತ್ರ ಈ ವಸ್ತ್ರ ಬೇಕು. ಅದಾದ ನಂತರ ಈ ವಸ್ತ್ರ ನಿಮ್ಗೆ ಬೇಕಾಗಿರಲ್ಲ. ಯಾರನ್ನ ದೇವ್ರ ನೀತಿವಂತರಾಗಿ ಮಾಡಿದ್ರೋ ಈಗ ಮಹಿಮೆ ಕಡೆಗೆ ಏನ್ ಮಾಡ್ಬೇಕು, ಅವ್ರನ್ನ ನಡೆಸ್ಬೇಕು ಅಲ್ವಾ. ಮಹಿಮೇಲಿ ನಡೆಸ್ಬೇಕಂದ್ರೆ ಕ್ರಿಸ್ತನ ಪ್ರೀತಿಯ ದೇವ್ರು ಕೊಡುವಂತ ಮಹಿಮಾ ಪದವಿಯನ್ನ ದೇವ್ರ ಮಕ್ಕಳ ಮನಸ್ಸಿನಲ್ಲಿ ಯಾವಾಗಲೂ ಇಟ್ಕೊಬೇಕು. ಯಾವ ರೀತಿ ಇಟ್ಕೊಬೇಕು? ಯಾವುದನ್ನು ಯೋಚನೆ ಮಾಡಿದ್ರು ನಾವು ಮಾಂಸಿಕವಾಗಿ ಯೋಚನೆ ಮಾಡ್ತೀವಲ್ವಾ, ಔಟ್ ಆಫ್ ದಟ್ ಅದನ್ನ ಯೋಚನೆ ಮಾಡಕ್ಕಾಗಲ್ಲ. ಈಗ ನಾವು ಮಹಿಮಾ ಪದವಿ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ನಮ್ಮ ಸ್ವಂತ ಜ್ಞಾನ, ಬುದ್ಧಿವಂತಿಕೆ, ಇಲ್ಲ ನಾವು ಓದಿರುವಂತ ಒಂದು ಎಜುಕೇಶನ್, ಒಂದು ಇಂಟೆಲಿಜೆನ್ಸ್ ಮೇಲೆ ಅದನ್ನ ತಿಳ್ಕೊಳಕ್ಕಾಗುತ್ತಂದ್ರೆ ಖಂಡಿತ ಇಲ್ಲ. ಆ ಮಹಿಮಾ ಪದವಿನ ದೇವರೇ ನಮ್ಗೆ ತಿಳಿಯಪಡಿಸ್ಬೇಕು. ದೇವ್ರಂಗ್ ತಿಳಿಯಪಡಿಸ್ತಾರೆ. ಯಾವಾಗ ತಿಳಿಯಪಡಿಸ್ತಾರೆ? ಯಾರೊಬ್ರು ಈ ನೀತಿ ವಸ್ತ್ರವನ್ನ ಕಾಪಾಡ್ಕೊಳ್ಳೋಕೆ ತುಂಬಾ ಪರಿಶ್ರಮ ಪಡ್ತಾರೋ, ಯಾರೊಬ್ರು ಈ ಲೋಕದಲ್ಲಿ ಕಷ್ಟಾನುಭವಗಳನ್ನ ಅನುಭವಿಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೋ ಅವರಿಗೆ ದಿನೇ ದಿನೇ ಆ ಮಹಿಮೆ ತುಂಬಾ ಬ್ರೈಟ್ ಆಗಿ ಕಾಣಿಸ್ಕೊಳ್ತಾ ಇರುತ್ತೆ, ತುಂಬಾ ದೊಡ್ಡದಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಮುಂದೆ ಬರುವಂತ ಮಹಿಮೆ ಅವರಿಗೆ ಅವರ ಆತ್ಮಿಕ ಕಣ್ಣುಗಳಲ್ಲಿ ಕಾಣಿಸಲ್ಪಡುತ್ತೆ. ಕಷ್ಟ ಅನುಭವ ಸಗಿಸ್ತಾ ಅದು ತುಂಬಾ ದೊಡ್ಡದಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಯಾಕೆ ಆ ರೀತಿ? ಹೌದು, ಇಕ್ಕಟ್ಟ ದಾರಿಯಲ್ಲಿ ನಾವು ನಿಜವಾಗ್ಲೂ ನಡೀತಾ ಇದ್ದೀವಿ ಅಂದ್ರೆ ಏನಾಗಿರುತ್ತೆ ಗೊತ್ತಾ? ಕ್ರಿಸ್ತನ ಪ್ರೀತಿಯ ಸರಸ್ವರಿದೆ, ದಾರಿ ಹೋಗ್ತಾ ಇಕ್ಕಟ್ಟಾಗಿರುತ್ತೆ, ಆದ್ರೆ ನಮ್ಮ ಬೆಳಕು ಹೋಗ್ತಾ ಜಾಸ್ತಿ ಆಗ್ತಾ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಬೇಕು. ಬೆಳಕು ಅಂದ್ರೆ, ಇಕ್ಕಟ್ಟು ಅಂದ್ರೆ ನಮ್ಮ ಭೂಲೋಕದ ಜೀವಿತ ಹೋಗ್ತಾ ತುಂಬಾ ಕಷ್ಟವಾಗ್ಬಿಡುತ್ತೆ. ಆದ್ರೆ ನಮ್ಮ ಪರಲೋಕದ ಮಹಿಮೆ ಕುರಿತಾದಂತ ಜ್ಞಾನ, ದೇವರ ಹತ್ರಕ್ಕೆ ಹೋಗುವಂತ ಒಂದು ಆಸೆ, ಆಕಾಂಕ್ಷೆ, ಆ ಒಂದು ಮಹಿಮೆ ಪದವಿ ಕುರಿತಾದಂತ ವಿಷಯ ಇನ್ನು ಹೆಚ್ಚಾಗಿ ಏನಾಗುತ್ತೆ, ಅದ್ರ ಮೇಲೆ ಆಸೆ ಬಂದ್ಬಿಡುತ್ತೆ. ಅವಾಗ ಏನಾಗಲ್ಲ, ಎಷ್ಟೇ ಇಕ್ಕಟ್ಟಾದ್ರೂ ಅದು ಕಷ್ಟ ಅನ್ಸಲ್ಲ ನಮ್ಗೆ. ಇಲ್ದಿದ್ರೆ ಆಗೋದೇ ಇಲ್ಲ ಇಕ್ಕಟ್ಟಾದಲ್ಲಿ ನಡೆಯೋದಿಕ್ಕೆ. ಅದಕ್ಕೆ ನೀತಿವಂತನ ಬೆಳಕು ಮುಂಜಾನೆಯ ಮಧ್ಯಾಹ್ನದ ಬೆಳಕಿನಂತೆ ಪ್ರಕಾಶಮಾನವಾಗಿರುತ್ತೆ ಅಂತ ಓದಿದ್ವಿ. ಪ್ರಕಾರವಾಗಿ ಹೋಗ್ತಾ ನೀತಿವಂತನ ಬೆಳಕು ಹೆಚ್ಚಾಗ್ತಾ ಇರುತ್ತೆ. ನಾವು ಜ್ಞಾನದಲ್ಲಿ ದೇವರ ಆ ಒಂದು ಮಹಾಪದವಿ ವಿಷಯಗಳನ್ನ ನಾವು ಗ್ರಹಿಸ್ಕೊಳ್ತಾ ಇರ್ತೀವಿ. ಯಾವಾಗ ಗ್ರಹಿಸ್ಕೊಳ್ತೀವಿ? ಇಕ್ಕಟ್ಟಾದ ದಾರಿಯಲ್ಲಿ ನಡೆದ್ರೆ ಮಾತ್ರ ಗ್ರಹಿಸ್ಕೊಳ್ತೀವಿ. ಅಲ್ಲೇ ನಿಂತ್ಕೊಂಡ್ರೆ ಗ್ರಹಿಸ್ಕೊಳಕ್ಕಾಗಲ್ಲ. ಅಲ್ಲೇ ನಿಂತ್ಕೊಂಡ್ರೆ ನಾನು ಎಷ್ಟೇ ನಿಮ್ಗೆ ದೈವಿಕ ಯೋಜನೆ ಬಗ್ಗೆ ಪಾಠ ಹೇಳ್ಕೊಟ್ರು, ನೋಡ್ರಿ ಪದವಿ ಹಿಂಗಿರುತ್ತೆ, ಮಹಾಪದವಿ ಹಂಗಿರುತ್ತೆ, ದೇವ್ರ ಬಿರುದು ಹಂಗಿರುತ್ತೆ ಅಂತ ಎಷ್ಟೇ ಹೇಳಿದ್ರು ನಿಮ್ಮ ಮೈಂಡ್ ಎಲ್ಲ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಆ ತ್ಯಾಗದ ಕೆಲಸವನ್ನ ಮಾಡ್ತಾ ಇದ್ರೆ ಮಾತ್ರ ಮುಂದಿನ ಹೆಜ್ಜೆ ಇಡ್ತಾ ಇರ್ತೀನಿ. ನಾನು ಇಕ್ಕಟ್ಟಾದ ದಾರಿಯಲ್ಲಿ ನಡೀತಾ ಇದ್ದೀನಿ ಅನ್ನೋದಕ್ಕೆ ಗುರುತೇನಪ್ಪ ಅಂದ್ರೆ, ನೀತಿವಂತನಾಗಿದ್ದು ಕಷ್ಟಾನುಭವಗಳನ್ನ ಸಹಿಸ್ಕೊಂತಾ ಇರೋದೆ ನಾನು ಇಕ್ಕಟ್ಟಾದ ದಾರಿಯಲ್ಲಿ ಮುಂದಿನ ಹೆಜ್ಜೆಗೂ ನಾನು ಅಡಿ ಇಟ್ಟು ಮುಂದುವರಿತಾ ಇದ್ದೀನಿ ಅಂತ ಅರ್ಥ. ಆ ರೀತಿ ಮುಂದುವರಿತಾ ಇದ್ರೆ ನಮ್ಮ ಮುಂದೆ ಇರುವಂತ ಈ ಜ್ಞಾನದ ಮುಂದಿನ ವೈಭವದ ಬೆಳಕು ಪ್ರಕಾಶಮಾನವಾಗಿ ನನಗೆ ಕಾಣಿಸ್ಕೊಳ್ತಾನೆ ಇರುತ್ತೆ. ಹೌದು ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದನ್ನ ನಾವು ದೇವರ ಮಕ್ಕಳ ಜೀವನದಲ್ಲಿ ನೋಡ್ಬೋದು. ಅಬ್ರಾಹ್ಮಣ ತಗೊಳ್ರಿ, ದೇವರ ಅಬ್ರಾಹ್ಮಣ ಕರೆದಾಗ ನಿನ್ನ ದೇಶವನ್ನು, ನಿನ್ನ ತಂದೆ ಮನೆಯನ್ನು ಬಿಟ್ಟು ನಾನು ನಿನಗೆ ವಾಗ್ದಾನ ಮಾಡಿದ ದೇಶಕ್ಕೆ ಹೊರಟು ಹೋಗು ಅಂತ ಹೇಳಿದಾಗ ಕಷ್ಟವಾದಂತ ಒಂದು ನಿರ್ಣಯ. ಆದ್ರೆ ನಿರ್ಣಯ ತಗೊಂಡ್ ಮುಂದೆ ಹೋಗ್ತಾ ಲೋತನವನ್ನ ಬಿಟ್ಟು ಹೊರಟೋಗ್ತಾರೆ. 17ನೇ ಅಧ್ಯಾಯದಲ್ಲಿ ಅದನ್ನ ಓದ್ಬೋದು ಅಲ್ವಾ. ಲೋಟನು ಆತನ ಬಿಟ್ಟು ಹೊರಟೋದಾಗ ಏನ್ ಮಾಡ್ತಾರೆ ಗೊತ್ತಾ? ಈ ದಾರಿ ಇಕ್ಕಟ್ಟಾಗ್ಬಿಡ್ತು ಇನ್ನಿಗೆ ಅಬ್ರಾಹ್ಮಣಿಗೆ. ಆದ್ರೆ ದೇವ್ರು ಮತ್ತೆ ವಾಗ್ದಾನ ಮಾಡ್ತಾರೆ, ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ, ನೋಡು ಅಬ್ರಾಹ್ಮ್, ಇಲ್ಲಿ ಇದಕ್ ಮುಂತ ಮೊದಲು ನಿಂಗೆ ಏನ್ ಹೇಳಿದ್ದೆ? ನನಗೆ ಒಂದು ವಿಷಯ ಹೇಳಿದ್ದೆ. ಯಾವ ವಿಷಯ ಹೇಳಿದ್ದೆ ಗೊತ್ತಾ? ನಾನು ನಿನಗೆ ಏನಂತ ಹೇಳಿದ್ದೆ ಅಂತ ನೋಡಿದ್ರೆ, ನಿನ್ನ ತಂದೆ ಮನೆಯನ್ನು ಬಿಟ್ಟು ಬಾ, ನಾನನ್ನ ಆಶೀರ್ವಾದ ಮಾಡ್ತೀನಿ, ಏನ್ ಮಾಡ್ತೀನಿ, ನಿನ್ನ ದೊಡ್ಡ ಸಂತತಿ ಮಾಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ಈಗ ಹೇಳ್ತಿದ್ದೀನಿ ಅಂದ್ರೆ, ದೇವ್ರ ಮಕ್ಕಳು ಅಲ್ಲಿ ನಾವು ಅರ್ಥ ಮಾಡ್ಕೊಬೇಕಂತ ವಿಷಯ, ದೇವ್ರಲ್ಲಿ ಹೇಳುವಂತ ವಿಷಯ ಅಬ್ರಾಹ್ಮಣಿಗೆ, ಅಲ್ವಾ? ನಾನು ನಿನ್ಗೆ ಹೇಳುವಂತ ವಿಷಯವನ್ನು ಅರ್ಥ ಮಾಡ್ಕೊಂತ ಅಬ್ರಾಹ್ಮಣಿಗೆ ಹೇಳ್ತಾರೆ ಅಲ್ವಾ. ವಾಕ್ಯವನ್ನ ಕೂಡ ನಾವು ಓದ್ಬಿಡೋಣ. ಆದಿಕಾಂಡ
ಆದಿಕಾಂಡ 13ನೇ ವಾಕ್ಯ, 14ನೇ ವಾಕ್ಯ, 13ನೇ ಅಧ್ಯಾಯ 14ನೇ ವಾಕ್ಯ ಹೋದ್ರಿ. 14. ಲೋಟನು ಅಬ್ರಾಮನ್ನು ಬಿಟ್ಟು ಬೇರೆಯಾದ ನಂತರ ಯೆಹೋವನು ಅಬ್ರಾಮನಿಗೆ, ನೀನಿರುವ ಸ್ಥಳದಿಂದ ದಕ್ಷಿಣ ಪ್ರಾಂತ್ಯ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು. ನೀನು ನೋಡುವ ಇದೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ಅಲ್ವರ ಏನಂತಿದ್ರು ನೋಡ್ರಿ, ಈಗ ಇನ್ನೂ ನಿಖರವಾಗಿ ಮಾತಾಡ್ತಾ ಇದ್ರೆ ವಾಗ್ದಾನದ ಬಗ್ಗೆ. ನೋಡು, ನಾನು ಕೊಡ್ತೀನಿ ಅಂತ ಹೇಳಿದ್ದೆ, ಹೆಂಗ್ ಕೊಡ್ತೀನಿ ಗೊತ್ತಾ? ನೋಡು, ಇನ್ನು ಲೋತನ್ ಹೋಗಿದಂತ ಫೀಲ್ ಮಾಡ್ಕೊಂಬೇಡ, ಬೇಜಾರ್ ಮಾಡ್ಕೊಂಬೇಡ, ಬಿಟ್ಬಿಡು, ಲೋತನ ಬಗ್ಗೆ ಬಿಟ್ಬಿಡು, ಕೇರ್ ಮಾಡ್ಕೊಂಬೇಡ. ನಿನಗ್ ಕೊಡ್ತೀನಿ ನಾನು, ಮತ್ತೆ ನೀನ್ ವಾಗ್ದಾನ ದೃಢ ಮಾಡ್ತೀನಿ. ನೋಡು, ಇನ್ ನೋಡುವಂತ ಎಲ್ಲಾ ಪ್ಲೇಸ್ ನಿನ್ ಕೊಡ್ತೀನಿ. ನೀನ್ ಎಲ್ಲೆಲ್ಲಾ ತಿರುಗಾಡ್ತೀಯೋ, ಎಲ್ಲೆಲ್ಲಾ ಓಡಾಡ್ತೀಯೋ, ಆ ಪ್ಲೇಸ್ ಅಲ್ಲೇ ನೀನ್ ಕೊಡ್ತೀನಿ. ಅಬ್ರಾಮ್ ಏನ್ ಮಾತ್ರಿ, ಅಬ್ರಾಮ್ ಗೆಲ್ಲಿದ್ ದೇವ್ರು. ಅಬ್ರಾಮ್ಗೆ ಏನ್ ಬೆಳ ಬಂದಿರ್ಬೇಕು. ಇದೆ ನಮ್ಮ ಜೀವನದಲ್ಲಿ ಬರುವಂತ ಕಷ್ಟಗಳು ಇಕ್ಕಟ್ಟಾದ ದಾರಿನ ಹೋಗ್ತಾ ಹೋಗ್ತಾ ಇದ್ರೆ ದೇವರ ವಾಗ್ದಾನಗಳು, ದೇವರ ಸತ್ಯಗಳು ಇನ್ನೂ ಪ್ರಕಾಶಮಾನವಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ನಾವು ನಡೀತಾ ಇರ್ಬೇಕು ಹೆಜ್ಜೆ ಹೆಜ್ಜೆ. ಇದೇ ರೀತಿ ಅಬ್ರಾಮ್ನ ಪ್ರತಿ ಜೀವನದಲ್ಲಿ ನೋಡ್ಬೋದು ಅಲ್ವಾ? ಪ್ರತಿಯೊಂದು ಅಗಲುವಿಕೆಯಲ್ಲಿ ದೇವರು ಒಂದು ಮಾತನ್ನ ಹೇಳ್ತಾ ಇರ್ತಾರೆ. ಕೊನೆ ಒಂದು ವಿಷಯ, ಈಸಾಕನ ಬಲಿ ಕೊಟ್ಟು ಬರ್ಬೇಕಾ ದೇವರಲ್ಲಿದ್ದಂತ ವಾಗ್ದಾನ ಹೆಂಗಿತ್ತು? ನೀನು ಒಬ್ಬನೇ ಮಗನ ನೀನು ಏನ್ ಮಾಡಿಲ್ಲ, ನನಗೋಸ್ಕರ ಬಲಿ ಕೊಡಕ್ಕೆ ನೀನು ಹಿಂದೆ ನೀನು ಯೋಚನೆ ಮಾಡದೇ ಇದ್ರಿಂದ ನಿನ್ನ ಮೂಲಕ ನಿನ್ನ ಸಂತತಿನ ಆಕಾಶದ ನಕ್ಷತ್ರದಂತೆಯೋ ಸಮುದ್ರದ ಉಸುಬಿನಂತೆಯೋ ನಿನ್ನ ಸಂತತಿ ಮೂಲಕ ಇಡೀ ಲೋಕವನ್ನ ಆಶೀರ್ವಾದ ಮಾಡ್ತೀನಂತೆ. ಎಷ್ಟು ದೊಡ್ಡ ವಾಗ್ದಾನವನ್ನ ಬ್ರೈಟ್ ಆಗಿ ಹೇಳಿದ್ರು ಅಲ್ವಾ? ಹಾಗೆ ಕ್ರಿಸ್ತನ ಇದೆ, ನಾವು ಕರೆಯಲ್ಪಟ್ಟಂತ ಈ ಕರೆನ ನಾವ್ ಎಷ್ಟರ ಮಟ್ಟಿಗೆ ಮುಂದುವರಿತಾ ಇರ್ತೀವೋ ಆ ಮಹಾಪದವಿ, ಆ ನಿರೀಕ್ಷೆ ನಮ್ಗೆ ಸ್ಪಷ್ಟವಾಗಿ ಕಾಣಿಸ್ಕೊಳ್ಳುತ್ತೆ. ದೇವರ ಒಂದು ಯೋಜನೆ ಹೀಗೆ, ಅದೊಂದು ಪ್ರಿನ್ಸಿಪಲ್ ಅಂತ ಹೇಳ್ಬೋದು, ಒಂದು ತತ್ವ ಅಂತ ಹೇಳ್ಬೋದು. ಯಾವ ತತ್ವ ಅಂದ್ರೆ, ಯಾರೊಬ್ರು ಮೊದಲು ಕೊಟ್ಟ ಇರುವಂತ ಕೆಲಸವನ್ನ ಮಾಡದೆ ಹೋಗ್ತಾರೋ ಅವರಿಗೆ ಮುಂದಿನ ಕೆಲಸ ಏನಂತ ತಿಳಿಸಲ್ಪಡಲ್ಲ. ವೇಸ್ಟ್. 2ನೇ ಕ್ಲಾಸ್ ಪಾಸ್ ಆಗದೆ ಇದ್ದವನಿಗೆ 3ನೇ ಕ್ಲಾಸ್ ಪಾಠದ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದು ವೇಸ್ಟ್. 3ನೇ ಕ್ಲಾಸ್ಗೆ ಪಾಸ್ ಆಗದೆ ಇರೋನಿಗೆ 4ನೇ ಕ್ಲಾಸ್ ಪಾಠದ ಪಠ್ಯ ವಿಷಯಗಳು ತಿಳ್ಕೊಳ್ಳೋದು ವೇಸ್ಟ್. ಪಾಸ್ ಆಗ್ ಫಸ್ಟ್. ಹಾಗೆ ನಾವು ಈ ಕಡೆ ಅದರಲ್ಲಿ ನಡೀತಾನೆ ಮುಂದೆ ಬರುವಂತ ವಿಷಯ ನಮ್ಗೇನಾಗುತ್ತೆ, ತುಂಬಾ ಬ್ರೈಟ್ ಆಗಿ ನಮ್ಗೆ ಅರ್ಥವಾಗುತ್ತೆ. ಸೊ ಅದರಿಂದ ದೇವ್ರು ಏನ್ ಮಾಡ್ತಾರೆ ಅಂದ್ರೆ, ಯಾರನ್ನ ನೀತಿವಂತರಾಗಿ ನಿರ್ಣಯಿಸಿದಾರೋ ಅವನ್ನ ಏನಂತ ಮಾಡಿದ್ರೆ, ಆ ಮಹಿಮಾ ಪದವಿಗೆ ಅವ್ರನ್ನ ಸೇರಿಸುವಂತ ಕೆಲಸವನ್ನು ಕೂಡ ಏನ್ ಮಾಡ್ತಾ ಇದ್ರೆ ನಮ್ಮ ಜೀವನದಲ್ಲಿ. ದೇವರವ್ರನ್ನ ಮಹಿಮೆ ಪದವಿಗೆ ಸೇರಿಸೋದು ಏನಪ್ಪಾ ಸೂಚಿಸಿದ್ರೆ ಅಂದ್ರೆ, ಅವ್ರು ಕೊಡೋಂಥ ದೊಡ್ಡ ಗೌರವ, ಆ ಒಂದು ಮಹಾ ಬಿರುದು, ಮಹಾ ಒಂದು ಏನಂತೀವಿ, ಒಂದು ಬಹುಮಾನವನ್ನ ಹೇಳ್ಬಹುದು ಅಲ್ವಾ? ಇಲ್ಲಿ ನೋಡ್ಬೇಕಾದ್ರೆ ಪ್ರಶ್ನೆ, ದೇವರು ಅವ್ರನ್ನ ಹೇಗೆ ಗೌರವಿಸಿದನು ಅಂದ್ರೆ, ಅವರಿಗೆ ಸುವಾರ್ತೆಯ ಸತ್ಯವನ್ನು ತಿಳಿಯುವ ವಿಶೇಷ ಅವಕಾಶ ನೀಡುವ ಮೂಲಕ ದೇವರು ಅವರನ್ನ ಗೌರವಿಸಿದನು. ಪ್ರತಿಯೊಬ್ಬರಿಗೂ ಗಾಸ್ಪೆಲ್ ಲೈಟ್ ಒಂದೇ ರೀತಿಯಲ್ಲಿ ದೂರ ಇಲ್ಲ, ಅದರಿಂದ ಸುವಾರ್ತೆಯನ್ನು ಕೇಳುವ ಅವಕಾಶವೇ ಒಂದು ವಿಶೇಷ ಅನುಗ್ರಹ ಮತ್ತು ಗೌರವ ಎಂದು ವಿವರಿಸ್ತಾರೆ. ಅಂದ್ರೆ ಯಾರೊಬ್ರು ಕ್ರಿಸ್ತನಿಗೋಸ್ಕರ ತಮ್ಮನ್ನ ತ್ಯಾಗ ಮಾಡ್ತೀವಿ ಅಂತ ಇಷ್ಟಪಟ್ಟರು, ಅವರಿಗೆ ದೇವ್ರು ಕೊಟ್ಟಂತ ಆತ್ಮಿಕ ಆಹಾರ ಇತ್ತಲ್ಲ ನೋಡ್ರಿ, ನಮ್ಗೆ ಸಿಕ್ಕಿರುವಂತ ಆಹಾರ ಹೆಂಗಿದೆ, ಎಷ್ಟು ಬಡವಾಗಿದೆ. ಇಷ್ಟೇನ ಆಹಾರ? ಹೋಗ್ತಾ ಹೋಗ್ತಾ ಇನ್ನೂ ತಿಳ್ಕೊಳ್ತೀವಿ. ಹೆಂಗ್ ತಿಳ್ಕೊಳ್ತೀವಿ? ಎಷ್ಟು ಮಟ್ಟಿಗೆ ನಮ್ಮನ್ನ ಅರ್ಪಣೆ ಮಾಡ್ಕೊಳ್ತೀವೋ ಆ ಅರ್ಪಣೆಗೆ ತಕ್ಕಂತ ಮಾಹಿತಿನ ತಿಳ್ಕೊಂಡ್ಬಿಡ್ತೀವಿ. ನೋಡ್ರಿ, ಫಾರ್ ಎಕ್ಸಾಂಪಲ್, ಈಗ 1ನೇ ಕ್ಲಾಸ್ ಹೋಗ್ತಿರುವಂತ ಒಬ್ಬ ಹುಡುಗ ಇದ್ದಾನೆ, 9ನೇ ಕ್ಲಾಸ್ ಓದಿರುವಂತ ಒಬ್ಬ ಹುಡುಗ ಇದ್ದಾನೆ. ಈ 1ನೇ ಕ್ಲಾಸ್ ಓದಿರುವಂತ ಹುಡುಗ ಮತ್ತೆ 9ನೇ ಕ್ಲಾಸ್ ಓದಿರುವಂತ ಹುಡುಗ ಇಬ್ಬರಿಗೂ ಒಂದೇ ವಯಸ್ಸು. ಆದ್ರೆ 1ನೇ ಕ್ಲಾಸ್ ಹುಡುಗ ಏನ್ ಮಾಡಿಲ್ಲ, 2, 3, 4 ಅಂತ ಮುಂದಿನ ಒಂದು ಕ್ಲಾಸ್ಗೆ ಹೋಗ್ಲಿಲ್ಲ, ಡೈರೆಕ್ಟ್ ಆಗಿ ಬಂದು 9ನೇ ಕ್ಲಾಸ್ ಕುತ್ಕೊಂಡಿದ್ದಾನೆ. ಈಗ 10ನೇ ಕ್ಲಾಸ್ ಪಾಠನ ತೆಗಿತಾ ಇರ್ಬೇಕಾದ್ರೆ ಅಲ್ವಾ, 10ನೇ ಕ್ಲಾಸ್ ಬಗ್ಗೆ ಮಾಹಿತಿ ಕೊಡ್ಬೇಕಾದ್ರೆ ಯಾರಿಗೆ ತುಂಬಾ ಬೇಗ ಅರ್ಥವಾಗುತ್ತೆ? ಈ 9ನೇ ಕ್ಲಾಸ್ ಹುಡುಗನಿಗೆ ಅರ್ಥವಾಗುತ್ತೆ. ಯಾಕಂದ್ರೆ ಅವನು ಎಲ್ಲಾ ಕ್ಲಾಸ್ನ ಓದ್ಕೊಂಡ್ ಬಂದಿರೋದ್ರಿಂದ 10ನೇ ಕ್ಲಾಸ್ ಅಂದ್ರೆ 10ನೇ ತರಗತಿಯ ಒಂದು ವಿಷಯವನ್ನ ಬೇಗ ಅರ್ಥ ಮಾಡ್ಕೊಳ್ತಾನೆ. ಆದ್ರೆ 1ನೇ ತರಗತಿಯ ಹುಡುಗ ಅರ್ಥ ಮಾಡ್ಕೊಳ್ತಾನ? ಅರ್ಥ ಮಾಡ್ಕೊಳಲ್ಲ, ಕಷ್ಟ ಇದೆ. ಹಾಗೆ ಯಾರೊಬ್ರು ದೇವರ ವಿಷಯಗಳನ್ನ ಮುಂದುವರಿತಾ ಇರ್ತಾರೋ, ದೇವರು ಮಾತಾಡುವಂತ ಸತ್ಯ ವಿಷಯಗಳು ಅವ್ರಿಗೆ ಅಷ್ಟೇ ಸ್ಪಷ್ಟವಾಗಿ ಅರ್ಥವಾಗ್ತಾ ಇರುತ್ತೆ, ಕ್ಲಿಯರ್ ಆಗಿ ಅರ್ಥವಾಗ್ತಾ ಇರುತ್ತೆ. ಅವ್ರು ಅದನ್ನ ತಿಳ್ಕೊಳಕ್ ಇಷ್ಟಪಡ್ತಾ ಇರ್ತಾರೆ ಅಲ್ವಾ? ನಾವು ಅದನ್ನ ಪಾಸ್ ಆಗದೆ ಆ ವಿಷಯಗಳನ್ನ ನಾವು ಕಲಿತು ಮುಂದುವರಿದೇ ಇದ್ರೆ ದೊಡ್ಡ ಟಾಪಿಕ್ ಕೂಡ ನಮ್ಗೆ ಅರ್ಥವಾಗಲ್ಲ. ದೇವ್ರು ನಮ್ಗೆ ಏನ್ ಹೇಳಿದ್ರು, ಆ ಒಂದು 9ನೇ ಕ್ಲಾಸ್ ಅಲ್ಲಿ ಇರುವಂತ ಹುಡುಗ ಅಲ್ಲಿದ್ದಾನೆ, ಮತ್ತೆ 1ನೇ ಕ್ಲಾಸ್ ಹೋಗಿ 9ನೇ ಕ್ಲಾಸ್ ಕೂತ್ಕೊಂಡಿರುವಂತ ಹುಡುಗನ ಅಲ್ಲಿದ್ದಾನೆ. ಆದ್ರೆ ಯಾರಿಗ್ ಮಾತ್ರ ಅರ್ಥ ಆಗುತ್ತೆ ಅಂದ್ರೆ, ಒಂದೇ ಕ್ಲಾಸ್ ಒಂದೇ ಟಾಪಿಕ್ ಎಲ್ಲರೂ ಕೇಳ್ತಾ ಇದ್ರು ಕೂಡ ಆ 9ನೇ ಕ್ಲಾಸ್ ಹುಡುಗನಿಗೆ ಅರ್ಥವಾಗುತ್ತೆ. ಹಾಗಂತ ನಾನ್ ನಿಮ್ಗೆ ಹೇಳ್ತಾ ಇರೋದು, ನಾನ್ ಮಾತಾಡೋದು ನಿಮ್ಮಲ್ಲಿರುವಂತ ತುಂಬಾ ಬುದ್ಧಿವಂತರಿಗೆ ಮಾತ್ರ ಅರ್ಥವಾಗುತ್ತೆ, ಇಕ್ಕಟ್ಟಾದ ದಾರಿಯಲ್ಲಿ ಓದೋರ್ಗೆ ಮಾತ್ರ ಅರ್ಥವಾಗುತ್ತೆ, ಆ ರೀತಿಯಲ್ಲಿ ಮಾತಾಡ್ತಾ ಇಲ್ಲ. ನಾನು ಮಾತಾಡುವಂತ ಮಾತುಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಇಲ್ಲಿ ಮಾತಾಡುವಂತ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇಲ್ಲ.
ದೇವರ ವಿಷಯಗಳು, ದೇವರು ತಿಳಿಯಪಡಿಸುವಂತ ನಮ್ಗೆ ವಿಷಯಗಳು ಯಾವ ರೀತಿ ಬೇಕಾದ್ರೆ ಇರ್ಬೋದು, ಅದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕಾದ್ರೆ ಆಲ್ರೆಡಿ ದೇವ್ರು ನಮ್ಗೆ ಕೊಟ್ಟಿರುವಂತ ವಿಷಯಗಳನ್ನ ನಾವು ಕರೆಕ್ಟಾಗಿ ಮಾಡಿ ಮುಗಿಸಿರ್ಬೇಕು. ಇಲ್ಲಿವರೆಗೆ ಈ ಪಾಠವನ್ನ ನಾವು ಕೇಳ್ಬೇಕಾದ್ರೆ ಇದಕ್ಕಿಂತ ಮುಂಚೆ ನಮ್ದು ದೇವ್ರು ಕೊಟ್ಟಂತ ಕೆಲಸ ನಾನು ಏನೋ ಪೆಂಡಿಂಗ್ ಇಟ್ಕೊಂಡಿದ್ದೀನ ಅಂದ್ರೆ ಮುಂದಿನ ವಿಷಯ ಎಲ್ಲೇ ಯಾರಿಗೂ ತಿಳಿಸೋದು ನಮ್ಗೆ ಅರ್ಥವಾಗಲ್ಲ, ಅದನ್ನ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಆದ್ರಿಂದ ದೇವರ ಮಹಾಪದವಿನ ಸೇರ್ಸಕ್ಕೆ ನಮ್ಮನ್ನ ಏನ್ ಮಾಡ್ತಾ ಇದಾರೆ, ಈ ನೀತಿವಂತರ ದಾರಿ ನಡೆಸ್ತಾ ಇದಾರೆ. ಈ ಒಂದು ಗ್ಲೋರಿಫಿಯಡ್ ಅಂದ್ರೆ ಮಹಿಮೆ ಪಡಿಸೋದು. ರೋಮರ 8:30 ವಿವರಣೆಯಲ್ಲಿ ಒಂದು ಪ್ರಶ್ನೆ ಮತ್ತೆ ವಾಕ್ಯವನ್ನು ಆನ್ಸರ್ ನ ಓದ್ರಿ, ಸ್ಕ್ರೀನ್ ಇರೋದನ್ನ ಓದ್ರಿ. ಈ ಗ್ಲೋರಿಫೈಡ್ ಎಂದರೆ ಅಂತಿಮ ಸ್ವರ್ಗೀಯ ಮಹಿಮೆ. ಉತ್ತರ ರೋಮಾಪುರ 8:30. ವಿವರಣೆಯಲ್ಲಿ ಮೊದಲ ಅರ್ಥ ಹಾನರ್ಡ್, ಗೌರವಿಸಲ್ಪಟ್ಟರು. ಅಂದರೆ ನೀತಿವಂತರಾದವರನ್ನು ದೇವರು ಸುವಾರ್ತೆಯ ಕರೆಯ ಮೂಲಕ ಗೌರವಿಸಿ ಪವಿತ್ರಾತ್ಮದಿಂದ ಜನಿಸುವ ಅವಕಾಶ ನೀಡಿ ದೇವರ ಕುಟುಂಬದಲ್ಲಿ ಮಕ್ಕಳಾಗಿ ಮತ್ತು ಕ್ರಿಸ್ತನೊಂದಿಗೆ ಜಾಯಿಂಟ್ ಹೇರ್ಸ್ ಆಗುವ ಉನ್ನತ ಅವಕಾಶಕ್ಕೆ ತಂದನು. ಅಂತಿಮವಾಗಿ ನಂಬಿಗಸ್ತರಾಗಿದ್ದರೆ ಅವರು ರಾಜ್ಯದಲ್ಲಿ ಮಹಿಮೆ ಪಡೆಯುವರು. ನೋಡಿದ್ರ ಕ್ರಿಸ್ತನ ಪ್ರೀತಿಯ ನಮ್ಮನ್ನ ಕೊನೆ ಹಂತದವರೆಗೂ ದೇವ್ರು ಯಾವುದೇ ಪ್ರಶ್ನೆ ಮಾಡಲ್ಲ. ಆ ಕೊನೆ ಹಂತದಲ್ಲಿ ಆ ನಂಬಿಕಸ್ತಿನ ನಾವು ಪ್ರೂವ್ ಮಾಡ್ಬೇಕು ಅಲ್ವಾ. ದೇವ್ರು ನಮ್ಮನ್ನ ಕರೆದಿದ್ದಾರೆ, ಆ ಕಾರ್ಯನ ಹೆಂಗಾದ್ರೂ ಓಡ್ಬೇಕಂತ ಪ್ರಯತ್ನವನ್ನ ನೋಡ್ತಾರೆ. ಖಂಡಿತವಾಗ್ಲು ಅದನ್ನ ಯೋಚನೆ ಮಾಡ್ಕೊಳ್ಳೋಣ. ನಾನು ಆ ಗುರಿನ ಮುಟ್ತೀನ ಅನ್ನೋದು ದೇವ್ರು ನೋಡಲ್ಲ, ಕೊನೆ ತನಕ ನಾನು ಪ್ರಯತ್ನ ಪಟ್ಟಿದ್ದೀನಿ ಅನ್ನೋದು ನೋಡ್ತಾರೆ ಅಲ್ವಾ. ದೇವ್ರು ಕೊಡೋದು ಮಾರ್ಕ್ಸ್ ಇಲ್ಲಿಗೆ ನಾನು ಒಂದು ಪ್ರಶ್ನೆಗೆ ಏನ್ ಬರೀತೀನಿ ಸರಿಯಾದ ಉತ್ತರ ಬರ್ದಿದ್ದಕ್ಕೆ ಮಾರ್ಕ್ಸ್ ಕೊಡಲ್ಲ. ಇಲ್ಲಿ ಇರುವಂತ ಟೆಸ್ಟ್ ಎಕ್ಸಾಮ್ ಆತರ ಅಲ್ಲ, ಅದೆಲ್ಲ ನಮ್ಮ ಸ್ಕೂಲಲ್ಲಿ ಇರುತ್ತೆ. ಆತರ ಒಂದ್ ಮಗು ಇದೆ, ಆ ಮಗು ಏನ್ ಮಾಡುತ್ತೆ, ಚೆನ್ನಾಗಿ ಓದ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ. ಯಾಕೆ ಓದ್ತಾ ಇದೆ ಅಂದ್ರೆ ಅವ್ರ ಮನೇಲಿ ಓದಕ್ಕೆ ಅವಕಾಶ ಇದೆ, ಒಳ್ಳೆ ತಂದೆ ತಾಯಿ ಇದ್ದಾರೆ, ಚೆನ್ನಾಗಿ ಪಾಠವನ್ನು ಹೇಳ್ಕೊಡ್ತಾರೆ, ಅವ್ರು ಕೂಡ ಚೆನ್ನಾಗಿ ಗೈಡ್ ಮಾಡ್ತಾರೆ, ಒಳ್ಳೆ ವಾತಾವರಣದಲ್ಲಿ ಬೆಳೀತಾ ಇದೆ, ಹಸಿವೆ ಆಹಾರ ಬಟ್ಟೆ ಯಾವುದೇ ಕೊರತೆ ಇಲ್ಲ, ಆ ಮಗು ಚೆನ್ನಾಗಿ ಓದ್ತಾ ಇದೆ. ಟೀಚರ್ ನೋಡಿ ಏನ್ ಮಾಡ್ತಾರೆ, ವೆರಿ ಗುಡ್ ಅಂತಾರೆ ಮಗುಗೆ, ವೆರಿ ಗುಡ್ ನೀನ್ ಚೆನ್ನಾಗಿ ಓದ್ತಾ ಇದೆ ಅಂತ. ಇನ್ನೊಂದು ಮಗು ಇದೆ, ಆ ಮಗು ವಾತಾವರಣ ಸರಿ ಇಲ್ಲ, ಬೆಳೆಯುವಂತ ವಾತಾವರಣ ಸರಿ ಇಲ್ಲ, ತಂದೆ ತಾಯಿರು ಅದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ಕೆಲವೊಂದು ತಂದೆ ಇರ್ಬೋದೋ ತಾಯಿ ಇರ್ಬೋದೋ, ಇಲ್ಲ ಅದನ್ನ ಗಮನಿಸದೇ ಬಿಟ್ಟಿರ್ಬೋದು, ಅವ್ರದ್ದು ಯಾವುದೇ ಕೆಲಸದಲ್ಲಿ ಇರ್ಬೋದು, ಸರಿಯಾದ ಊಟ ಇಲ್ಲ, ಆಹಾರ ಇಲ್ಲ, ಅನಾರೋಗ್ಯದಲ್ಲೇ ಕಷ್ಟ ಪಡ್ತಾ ಇರುತ್ತೆ. ಕೆಲವೊಂದು ಟೈಮಲ್ಲಿ ಬಟ್ಟೆ ಕೂಡ ಸರಿಯಾದ ಬಟ್ಟೆ ಇರಲ್ಲ, ಆದ್ರೆ ಅದೇ ಶಾಲೆಯಲ್ಲಿ ಓದ್ತಾ ಇರುತ್ತೆ, ಇಬ್ರು ಒಂದೇ ಶಾಲೆಯಲ್ಲಿ ಓದ್ತಾ ಇರ್ತಾರೆ. ಈ ಮಗು ಫೇಲ್ ಆಗ್ತಾ ಇರುತ್ತೆ. ಆಗ ಟೀಚರ್ ಏನ್ ಮಾಡ್ತಾರೆ, ನೀನ್ ಯಾವಾಗಲೂ ದಡ್ಡ, ನೀನ್ ಫೇಲ್ ಆಗ್ತಾ ಇರ್ತೀವಿ, ಓದೋದೇ ಇಲ್ಲ ನೀನು, ಏನ್ ಮಾಡ್ತಾರೆ. ಇದು ಪ್ರಪಂಚದಲ್ಲಿ ಇರುವಂತ ಜಜ್ಮೆಂಟ್ ಹಿಂಗೆ ಇರುತ್ತೆ. ಆದ್ರೆ ದೇವ್ರು ಕೊಡಂತ ಮಾರ್ಕ್ಸ್ ಹಿಂಗಲ್ಲ. ಅವ್ನು ಎಷ್ಟ್ರ ಮಟ್ಟಿಗೆ ಪ್ರಯತ್ನ ಪಟ್ಟ, ಅವನ ಪರಿಸ್ಥಿತಿ ಅನುಗುಣವಾಗಿ ಹೆಂಗ್ ಕಷ್ಟಪಟ್ಟ ಅಲ್ವಾ. ಮೊದಲು ದೇವ್ರ ಕಡೆ ಮುಂದೆ ಬಂದಾಗ ಈ ಚೆನ್ನಾಗಿ ಓದೋ ಮಗುಗಿಂತ ದೇವ್ರ ಏನ್ ಮಾಡ್ಬೋದು, ಓದಿರೋ ಮಗುಗೆ ಹೈಯೆಸ್ಟ್ ಸ್ಕೋರ್ ಕೊಡ್ಬೋದು. ಯಾಕಂದ್ರೆ ನಿನ್ನ ವಾತಾವರಣ, ನಿನ್ನ ಕಷ್ಟ ಅನುಭವದಲ್ಲಿ ನೀನು ಈ ಕೆಲಸ ಮಾಡಿದ್ಯಾ, ನಿನ್ಗಾದ್ರೆ ಎಲ್ಲ ಇತ್ತು, ಅದನ್ನ ಈ ತರ ಮಾಡಿದ್ಯಾ. ಆ ರೀತಿ ದೇವ್ರ ಏನ್ ಮಾಡ್ತಾರೆ, ನಮ್ಮ ಜಜ್ಮೆಂಟ್ ಪ್ರೋಸೆಸ್ಸೇ ಬೇರೆ ತರ ಇರುತ್ತೆ. ನಮ್ಮನ್ನ ಏನ್ ಮಾಡ್ತಾರೆ, ಹೃದಯದಿಂದ ಜಜ್ಮೆಂಟ್ ಮಾಡ್ತಾ ಇರ್ತಾರೆ. ನಾವು ಕ್ರಿಸ್ತನಿಗೋಸ್ಕರ ಬರುವಂತ ಪಾದಗಳಲ್ಲಿ ಕೆಲವೊಬ್ರು ಈ ಒಂದು ಕೆಲಸವನ್ನ ತುಂಬಾ ಸುಲಭವಾಗಿ ಮಾಡ್ತಾ ಇರ್ಬೋದು. ಯಾಕೆಂದ್ರೆ ಅವ್ರಿಗೆ ಎಲ್ಲ ಅವಕಾಶನೂ ಇರ್ಬೋದು, ಎಲ್ಲ ಫೆಸಿಲಿಟಿ ಇರ್ಬೋದು, ಅವರಿಗೆ ಹಣದ ಕೊರತೆ ಇರೋದಿಲ್ಲ, ಅನಾರೋಗ್ಯದ ಸಮಸ್ಯೆ ಇರಲ್ಲ, ಬೇರೆ ಎಲ್ಲ ವಿಷಯನೂ ಕೊರತೆ ಇಲ್ಲದೆ ನಡೀತಾ ಇರೋದ್ರಿಂದ ಅವ್ರು ಸುವಾರ್ತೆಯಲ್ಲಿ ತುಂಬಾ ದೊಡ್ಡ ಸಾಧನೆಗಳು ಮಾಡಿದ್ರೆ ದೇವ್ರು ವೆರಿ ಗುಡ್ ಮಾಡಿದ್ಯಾ ಅಂತ ದೇವ್ರು ಹೇಳಕ್ಕಾಗಲ್ಲ. ಆದ್ರೆ ತುಂಬಾ ಕಷ್ಟದಲ್ಲಿರುವಂತ ವ್ಯಕ್ತಿ ಸಣ್ಣ ಸಣ್ಣ ಕೆಲಸವನ್ನು ತುಂಬಾ ಕಷ್ಟಪಟ್ಟು ಮಾಡಿದಾಗ, ಸಣ್ಣ ಸಣ್ಣ ದೇವರ ಕೆಲಸವನ್ನು ತುಂಬಾ ಕಷ್ಟದಲ್ಲಿ, ಹಣವಿಲ್ಲದ ಪರಿಸ್ಥಿತಿಯಲ್ಲಿ, ಆಹಾರವಿಲ್ಲದ ಪರಿಸ್ಥಿತಿಯಲ್ಲಿ, ಅಪೊಸ್ತಲ ಪಾಲ್ ರೀತಿಯಲ್ಲಿ ಅನೇಕ ಸಮಯ ಉಪವಾಸದಲ್ಲಿ ಕಷ್ಟಗಳಲ್ಲಿ ಮಾಡ್ತಿರುವಂತ ಸಣ್ಣ ಸಣ್ಣ ಸೇವೆ ಕೂಡ ಹೆಂಗಿರುತ್ತೆ, ದೇವರಿಗೆ ತುಂಬಾ ದೊಡ್ಡದಾಗಿರುತ್ತೆ. ದೇವ್ರ ಕೂಡ ಮಾರ್ಕ್ಸೇ ಬೇಡ ಅಲ್ವಾ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮನುಷ್ಯ ಪ್ರಕಾರವಾಗಿ ದೇವ್ರು ಮಾರ್ಕ್ಸ್ ಕೊಡೋದೇ ಇಲ್ಲ. ನಮ್ಮ ಪರಿಶ್ರಮಕ್ಕೆ, ನಮ್ಮ ಪ್ರಯತ್ನಕ್ಕೆ ಫಲ ಇರುತ್ತೆ ದೇವ್ರ ಮುಂದೆ. ನಮ್ಮ ಜ್ಞಾನಕ್ಕೆ, ನಮ್ಮ ಇಂಟೆಲಿಜೆನ್ಸ್ಗೆ ಫಲ ಇರಲ್ಲ. ನಮ್ಮ ಜ್ಞಾನವನ್ನು ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದೀನಿ ಅದಕ್ಕೆ ಮಾರ್ಕ್ಸ್ ಇರಲ್ಲ. ಆದ್ರೆ ನಾನು ಕ್ರಿಸ್ತನಿಗೋಸ್ಕರ ಪಡುವಂತ ಪ್ರಯಾಸಕ್ಕೆ, ಪರಿಶ್ರಮಕ್ಕೆ, ನನ್ನ ಕಷ್ಟಾನುಭವಗಳ ಮಧ್ಯದಲ್ಲಿ ನಾನು ಪಟ್ಟಿರುವಂತ ಕಷ್ಟಕ್ಕೆ ಅಲ್ಲಿ ಪ್ರತಿಫಲ ಇರುತ್ತೆ. ಆದ್ರಿಂದ ಇನ್ನು ಕೂಡ ಈ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ದೇವ್ರು ಕೊಟ್ಟಿರುವಂತ ಒಂದು ಈ ಗೌರವ ನಮ್ಮನ್ನ ಸೇರಿಸಿದಾರೆ ಅಂತ ತಿಳ್ಬೇಕಾದ್ರೆ ದೇವ್ರ ಮಕ್ಕಳು ಒಂದು ವಿಷಯ ನೆನ್ಪಿಟ್ಕೊಳ್ಳೋಣ, ದೇವ್ರು ನಮ್ಮನ್ನ ದೇವ್ರ ಮಕ್ಕಳಾಗಿರ್ಬೇಕು ಅನ್ನೋದು ಯಾವ ರೀತಿ ಅಲ್ಲ. ಮೊದಲೇ ನಾವು ನೋಡಿದ್ವಲ್ಲ, ಯೇಸು ಕ್ರಿಸ್ತನ ಮೊದಲನೇ ಸೃಷ್ಟಿ ಅನ್ನೋದಕ್ಕೋಸ್ಕರ ತನ್ನ ಮಗನಾಗ್ಬೇಕು ಅಂತ ಆಸೆ, ಅದೇ ರೀತಿ ನಮ್ಮನ್ನು ಸಭೆಯಾಗಿ ಕರೆದು ಬಿಟ್ಟಿದ್ದಾರೆ. ಅದಕ್ಕೆ ಹೆಂಗಾದ್ರೂ ಮಾಡ್ಬೇಕಂತಲ್ಲ, ನಮ್ಮ ಪರಿಶ್ರಮದ ಮೇಲೆ, ನಮ್ಮ ತ್ಯಾಗದ ಮೇಲೆ, ಆ ನೀತಿ ವಸ್ತ್ರನ ಕಾಪಾಡಿಕೊಳ್ಳಕ್ಕೆ ನಾವು ಪಡುವಂತ ಕಷ್ಟದ ಮೇಲೆ, ಆ ನೀತಿ ವಸ್ತ್ರಕ್ಕೆ ನಾವು ಕೊಡುವಂತ ಬೆಲೆ ಮೇಲೆ, ಅದರ ಮೌಲ್ಯದ ಮೇಲೆ, ಅದು ಎಲ್ಲಾದ್ರೂ ಕೊಳೆ ಆಗದೆ ಕಾಪಾಡ್ಕೊಳ್ಳುವಂತ ವಿಧಾನಗಳ ಮೇಲೆ ನಮ್ಗೆ ರಿವಾರ್ಡ್ ಇರುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ನೀತಿವಂತಿಕೆ ವಸ್ತ್ರವನ್ನು ಕೊಳೆ ಮಾಡ್ಕೊಳ್ದೆ, ಕೊಳೆ ಆದ್ರೆ ಕೃಪಾಸನದ ಮುಂದೆ ಹೋಗಿ ಅದನ್ನ ಮತ್ತೆ ಶುದ್ಧಿ ಮಾಡ್ಕೊಂಡು
ಮತ್ತೆ ಎದ್ದು ಬಿದ್ರು, ಎದ್ದು ಓಡಿ ಓಡಿ ಎಷ್ಟೇ ಕಷ್ಟಗಳು ಬಂದ್ರು ಬಿಡದೆ ನೀತಿ ವಸ್ತ್ರವನ್ನ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು, ಜೊತೆಗೆ ಕ್ರಿಸ್ತನ ಇಕ್ಕಟಾದರಿಯಲ್ಲಿ ಓಡೋದು ನಿಲ್ಲಿಸದೆ ಓಡ್ತಾ ಇರ್ತಾರೆ ನೋಡಿ ಕೊನೆವರೆಗೂ. ಅವರನ್ನೇ ಏನ್ ಮಾಡ್ತಾರೆ ದೇವರು? ಪದವಿಗೆ ಅಲ್ವಾ, ಮಹಿಮೆಗೆ ಕರ್ಕೊಂಬಂದು ಸೇರಿಸ್ತಾರೆ. ಅವರಿಗೆ ಮಹಿಮೆ ಕರ್ಕೊಂಬಂದು ಸೇರಿಸ್ತಾರ ಅಂತ ಹೇಳ್ತಿದ್ರಲ್ಲ ಬ್ರದರ್, ನಾವೇ ಅಲ್ವಾ ಓಡಿದ್ದು ಕಷ್ಟ ಅನುಭವದಲ್ಲಿ? ಇಲ್ಲ ಕ್ರಿಸ್ತನ ಪ್ರೀತಿಯ ಅಲ್ವಾ? ಇಂಥ ಗುಣಗಳಿರೋರ್ನ ಅಂತ ದಾರಿಯಲ್ಲಿ ನಡೆಯೋದಕ್ಕೆ ದೇವ್ರು ಸಹಾಯ ಮಾಡ್ತಾರೆ ಹೊರತು, ಯಾರಲ್ಲಿ ಇಂಥ ಗುಣಗಳು ಕಂಡು ಬರಲ್ವೋ ಅವ್ರಿಗೆ ಏನ್ ಮಾಡಲ್ಲ, ಆ ಮಹಿಮೆ ಪದವಿಗೆ ಸೇರ್ಸಕ್ಕೆ ದೇವ್ರು ಇಷ್ಟಪಡಲ್ಲ, ಅರ್ಧದಲ್ಲೇ ರಿಜೆಕ್ಟ್ ಮಾಡ್ತಾರೆ. ಯಾರೊಬ್ರು ಕ್ರಿಸ್ತನ ಅಮೂಲ್ಯವಾದ ರಕ್ತದ ಬಲಿಯ ಬೆಲೆನೂ ತಿಳ್ಕೊಂಡು ಅದನ್ನ ಕಾಪಾಡ್ಕೊಂಡ್ರು ಅಲ್ವಾ, ತಮ್ಮನ್ನ ತ್ಯಾಗನ ಮಾಡ್ಕೊಂಡು ಹೋಗ್ಬೇಕಂತ ಆಸೆ ಪಡ್ತಾರೆ ನೋಡ್ರಿ ಹೃದಯದಲ್ಲಿ, ಅಂತ ಆಸೆನ ಕ್ರಿಯೆಗಳಿಗೆ ಸ್ವಲ್ಪ ಸ್ವಲ್ಪ ತೋರಿಸ್ತಾರೆ ನೋಡ್ರಿ. ಅವ್ರನ್ನ ನೀನೇ ಬೇಕು ಮಗನೇ, ನೀನೇ ಬೇಕು ಮಗಳೇ, ನಿನ್ನಲ್ಲಿರುವಂತ ಕ್ಯಾರೆಕ್ಟರ್ ನನಗೆ ಬೇಕು, ಬಾ ನಾನಿದ್ದೀನಂತ ದೇವ್ರು ಕರ್ಕೊಂಡೋಗಿ ಏನ್ ಮಾಡ್ತಾರೆ? ಮಹಿಮೆ ಪದವಿಯಲ್ಲಿ ಸೇರಿಸ್ತಾರೆ. ಯಾರೊಬ್ರು ಅದನ್ನ ಅಲ್ಪವಾದ ವಿಷಯದಲ್ಲಿ ತೋರ್ಸಲ್ವೋ ಅವ್ರನ್ನ ದೇವ್ರ ಕೈ ಹಿಡಿಯೋದು ಇಲ್ಲ, ಕರ್ಕೊಂಡು ಹೋಗೋದು ಇಲ್ಲ. ಅದಕ್ಕೆ ನಾನು ಹೇಳಿದೆ ಮೊದಲೇ, ಆ ವಾಕ್ಯವನ್ನ ಸ್ವಲ್ಪ ನಾವು ಸ್ಟಡಿ ಮಾಡಿದಾಗ ಅಲ್ಲಿ ನೋಡ್ಬೇಕಾದ್ರೆ 3 ವಿಷಯ ಇದೆ. ಒಂದು, ನೇಮಿಸಿದನು ಅನ್ನೋಂಥ ವಿಷಯ, ನಿರ್ಣಯಿಸಿದನು ಅಂತ ವಿಷಯ, ಸೇರಿಸಿದನು ಅಂತ ವಿಷಯ. ನೇಮಿಸೋದು ಅಪಾಯಿಂಟ್ ಅಲ್ವಾ, ಅವ್ರನ್ನ ಕರೆಯೋದು. ನಿರ್ಣಯಿಸೋದು ಎಣಿಸಲ್ಪಡೋದು ಅಷ್ಟೇ, ನಿಜ ಅಲ್ಲ. ನೀತಿವಂತರಾಗಿದ್ಯಾ? ನಿಜವಾಗ್ಲೂ ನೀತಿವಂತರಲ್ಲ. ಆದ್ರೆ ನೀತಿವಂತರ ನಾನು ನಿನ್ಗೆ ಫ್ರೀಯಾಗಿ ಕೊಟ್ನಲ್ಲ ವಸ್ತ್ರವನ್ನ, ಅದನ್ನ ನೀನ್ ಎಷ್ಟು ಕಾಪಾಡ್ಕೊಳ್ತೀಯೋ ಅದ್ರ ಮೇಲೆ ನಿನ್ನ ಕೈ ಹಿಡಿದ ಕರ್ಕೊಂಡು ಹೋಗ್ತೀನಿ, ಸೇರಿಸ್ತೀನಿ ಅನ್ನೋದು ವಿಷಯ. ಸೊ ದೇವ್ರ ಮಕ್ಳು ಏನ್ ಮಾಡ್ಕೊಳ್ಳೋಣ, ಈ ವಿಷಯವನ್ನು ಅರ್ಥ ಮಾಡ್ಕೊಂಡು ಬರುವಂತ ದಿನಗಳಲ್ಲಿ ಇನ್ನು ಕೂಡ ದೇವರಿಗೆ ಹೆಚ್ಚು ಮೆಚ್ಚುಗೆಯಾಗಿ ಕ್ರಿಸ್ತನ ಅಮೂಲ್ಯವಾದಂತ ಬಲಿಯ ನೀತಿಯ ವಸ್ತ್ರವನ್ನ ಕಾಪಾಡ್ಕೊಂಡು ಮಹಿಮೆ ಪದವಿಯಲ್ಲಿ ಸೇರೋದಕ್ಕೆ ದೇವ್ರು ನಮ್ಮೆಲ್ರಿಗೂ ಸಹಾಯ ಮಾಡ್ಲಿ. ದೇವರು ಈ ಪಾಠವನ್ನು ಆಶೀರ್ವದಿಸಲಿ. ಕ್ರಿಸ್ತನ ಪ್ರೀತಿಯ ಯಾಕಂದ್ರೆ ನಾವು ನೋಡ್ತಿರುವಂತ ರೋಮಪುರದಲ್ಲಿ ಬರೆದಂತ ಪತ್ರಿಕೆ ಒಂದೊಂದು ವಾಕ್ಯವನ್ನು ಒಂದೊಂದು ಸಬ್ಜೆಕ್ಟ್ ಅಲ್ವಾ. ಯಾಕಂದ್ರೆ ನಾವು ಅದನ್ನ ಈಗ ನಾನ್ ಮಾತಾಡಿದಂತ ರೀತಿಯಲ್ಲಿ ಮಾತ್ರ ಈ ಟಾಪಿಕ್ ಇರುತ್ತಾ ಅಂದ್ರೆ ಇಲ್ಲ, ಮೇ ಬಿ ಇನ್ನೂ ಬೇರೆ ತರ ಇರುತ್ತೆ. ಅದನ್ನ ನಾನಾ ವಿಧದಲ್ಲಿ ಮಾತಾಡಬಹುದು, ನಾನಾ ವಿಧದಲ್ಲಿ ದೇವ್ರ ವಾಕ್ಯದ ಅದ್ಭುತಗಳನ್ನ ಮಾತಾಡಬಹುದು. ಒಂದು ವಾಕ್ಯದಲ್ಲಿ ಹಲವಾರು ಸಬ್ಜೆಕ್ಟ್ ಇದೆ. ನಮ್ಗೆ ಏನ್ ಅನ್ಸುತ್ತಾ ಎಷ್ಟು ದೇವ್ರ ಜ್ಞಾನ ಕೊಟ್ಟಿದ್ರೆ ಅಷ್ಟೇ ಮಾತಾಡಕ್ಕಾಗ್ತಿದೆ ಈಗ ನಮ್ಗೆ ನೋಡ್ರಿ. ಅದರಿಂದ ಅದಕ್ಕೆ ನಾನು ಮೊದಲೇ ಹೇಳಿದೆ 8ನೇ ಅಧ್ಯಾಯ ಅಷ್ಟು ಬೇಗ ದಾಟಕ್ಕಾಗಲ್ಲ. ನಾವು ಪ್ರತಿಯೊಂದು ವಾಕ್ಯ ಕೂಡ ತುಂಬಾ ವ್ಯಾಲ್ಯೂಡ್ ಆಗಿದೆ. ಅದನ್ನ ತುಂಬಾ ಆದಷ್ಟು ಅದರಲ್ಲಿರುವಂತ ಸಾರಾಂಶವನ್ನ ತಗೊಂಡು ಅಲ್ವಾ, ಅದರಿಂದ ಒಂದು ಸತ್ವಗಳನ್ನ ತಗೊಂಡು ಏನ್ ಮಾಡೋಣ, ಮುಂದುವರಿಯೋಣ. ಮೇಬಿ ಟೈಮ್ ಸ್ವಲ್ಪ ತಗೊಂಡಿದ್ದೀನಿ, ದಯವಿಟ್ಟು ಕ್ಷಮಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಮುಂದಿನ ವಾಕ್ಯವನ್ನ ನೋಡೋಣ. ದೇವರು ಈ ವಾಕ್ಯವನ್ನ ಆಶೀರ್ವದಿಸಲಿ. ಆಮೆನ್. ಓಕೆ, ಇವತ್ತಿನ ರಾತ್ರಿ ಗೀತೆನ ಓದನ್ವಾ? ಯಾರು ಓದ್ತೀರಾ ರಾತ್ರಿ ಗೀತೆನ? ಓದಿ ಯಾರು ಓದಿ? ಸಿಸ್ಟರ್ ಯಾರೋ ಓದ್ತೀರ ಅಂದ್ರಲ್ಲ, ಯಾರು? ದಿವ್ಯಾ ಸಿಸ್ಟರ್ ಓದ್ತೀರಾ? ಓದಿ. ರಾತ್ರಿ ಗೀತೆಗಳು ಆಗಸ್ಟ್ 17. ನನ್ನ ಚಿಕ್ಕ ಮಕ್ಕಳೇ, ನೀವು ಮಾತಿನಿಂದಾಗಲಿ ನಾಲಿಗೆಯಿಂದಾಗಲಿ ಪ್ರೀತಿಸೋರಾಗಿರದೆ ಕ್ರಿಯೆಯಲ್ಲಿಯೂ ಸತ್ಯದಲ್ಲಿಯೂ ಪ್ರೀತಿಸೋರಾಗಿರಬೇಕು. 1 ಯೋಹಾನ 3ನೇ ಅಧ್ಯಾಯ 18ನೇ ವಚನ. ಇದೊಂದು ವೈಯಕ್ತಿಕ ವಿಷಯವಾಗಿದೆ. ನಮ್ಮಲ್ಲಿ ಪ್ರತಿಯೊಬ್ಬರೂ ಈ ಪರೀಕ್ಷೆಯ ಅಥವಾ ಶೋಧನೆಯ ಅಡಿಯಲ್ಲಿದ್ದೇವೆ. ಹಾಗೆ ಪರೀಕ್ಷೆಯಲ್ಲಿ ಇನ್ನೂ ಇಲ್ಲದಿದ್ದರೆ ಅದು ಬೇಗನೆ ಅಥವಾ ನಂತರ ನಿಸ್ಸಂದೇಹವಾಗಿ ಬರುತ್ತದೆ. ಸಹೋದರರ ಹಿತಾಸಕ್ತಿಗಾಗಿ ಬಲಿ ಸಲ್ಲಿಸುವ ಇಚ್ಛೆಯು ನಮ್ಮಲ್ಲಿ ಪ್ರತಿಯೊಬ್ಬರೂ ನಮ್ಮ ಒಡಂಬಡಿಕೆಗೆ ನಂಬಿಗಸ್ತರಾಗಿದ್ದೇವೋ ಅಥವಾ ಇದಕ್ಕೆ ವಿರುದ್ಧವಾಗಿ ಅಪನಂಬಿಗಸ್ತರಾಗಿದ್ದೇವೋ ಎಂದು ಸಾಬೀತುಪಡಿಸುತ್ತದೆ. ನಾವು ಸಹೋದರರ ಮೇಲಿನ ಪ್ರೀತಿಯ ವಿಷಯಕ್ಕಾಗಿ ಮತ್ತು ಸಹೋದರಿಗಾಗಿ ನಮ್ಮ ಜೀವವನ್ನು ಬಲಿಯಾಗಿ ಸಲ್ಲಿಸುವ ವಿಷಯಕ್ಕಾಗಿ ವೈಯಕ್ತಿಕ ಅಧ್ಯಯನ ಮಾಡೋಣ ಮತ್ತು ನಮ್ಮ ಹೃದಯ, ಮನಸ್ಸು, ಆಲೋಚನೆಗಳು, ಮಾತುಗಳು ಮತ್ತು ಕ್ರಿಯೆಗಳನ್ನು ಕಾರ್ಯರೂಪದಲ್ಲಿ ತರೋಣ ಮತ್ತು ನಾವು ಒಬ್ಬರಿಗೊಬ್ಬರು ಪ್ರಾರ್ಥಿಸೋಣ. ಹಾಗೆಯೇ ಈ ವಿಷಯಗಳಲ್ಲಿ ಒಬ್ಬರಿಗೊಬ್ಬರು ಉತ್ಸಾಹ ಪಡಿಸೋಣ ಮತ್ತು ನಮ್ಮ ಬೋಧಕನ ಆತ್ಮದಿಂದ ತುಂಬಲು ಪ್ರಯತ್ನಿಸೋಣ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಇಷ್ಟೆಲ್ಲ ಪ್ರೀತಿಯ ಸರಸ್ವರರೇ, ಒಂದು ಒಳ್ಳೆಯ ರಾತ್ರಿ ಗೀತೆ ನೋಡಿ ನಾವು ಓದಂತ ಪಾಠಕ್ಕೆ ತುಂಬಾ ಹತ್ತಿರವಾಗಿದೆ. ಅದರಿಂದ ನಾವು ಮಾತಿನಿಂದಾಗಲಿ ನಾಲಿಗೆಯಿಂದಾಗಲಿ ಪ್ರೀತಿಸದೆ, ಪ್ರೀತಿ ಅಂದ್ರೆ ಮಾತಿನಲ್ಲೂ ಮಾಡಬಹುದು, ನಾಲಿಗೆಯಲ್ಲೂ ಮಾಡಬಹುದು ಅಂತಿದೆ ನೋಡಿ ವಾಕ್ಯ. ನಾಲಿಗೆಯಲ್ಲೂ ಪ್ರೀತಿ ಮಾಡಬಹುದು, ಮಾತಿನಲ್ಲೂ ಮಾಡಬಹುದು. ಆದ್ರೆ ದೇವ್ರಿಗೆ ಅದಿಷ್ಟ ಇಲ್ಲ.
ಕ್ರಿಯೆಯಲ್ಲಿಯೂ ಸತ್ಯದಲ್ಲಿ ಏನ್ ಮಾಡೋಣ, ಪ್ರೀತಿಸೋಣ, ಅಂತ ಗುಣಗಳನ್ನ ಬೆಳೆಸ್ಕೊಳ್ಳೋಣ. ನಮ್ಮಲ್ಲಿರುವಂತ ವಿಷಯಗಳನ್ನ ಅರ್ಥ ಮಾಡ್ಕೊಂಡು, ಯಾಕಂದ್ರೆ ಒಂದು ಕ್ಷಣ ಬಂದಾಗ, ಒಂದು ಸಮಯ ಬಂದಾಗ, ಒಂದು ಶೋಧನೆ ನಮ್ಮನ್ನ ಯಾರಂತ ತೋರಿಸ್ಕೊಟ್ಬಿಡುತ್ತೆ ದೇವ್ರ ಹತ್ರ. ನಿಜವಾಗ್ಲೂ ನಾವು ನಾಲ್ಗೆಯಿಂದ ಮಾಡ್ತಾ ಇದೀವ, ಇಲ್ಲ ಬರೀ ಮಾತಿನಿಂದ ಮಾಡ್ತಾ ಇದೀವ ಅಂದ್ಬಿಟ್ಟು ಅಲ್ವಾ? ನಾವು ಆ ರೀತಿ ಇರದೆ ನಾವು ಹೃದಯದಿಂದ ಮಾಡಿ ನಮ್ಮ ದೇವರಿಗೆ ಆ ಗುಣಗಳನ್ನ ತೋರ್ಸೋಕೆ ಪ್ರಯತ್ನ ಪಡೋಣ. ತುಂಬಾ ಚೆನ್ನಾಗಿದೆ, ಮೆಡಿಟೇಟ್ ಮಾಡ್ರಿ, ನಿಮ್ಗೆ ರಾತ್ರಿ ಗೀತೆಗಳು ತುಂಬಾ ಪ್ರಯೋಜನವಾಗುತ್ತೆ. ಕೊನೆಯದಾಗಿ ನಾವು ಈ ಕೂಟನ ಅಂತ್ಯ ಮಾಡುವ ಹಾಗೆ ಪ್ರಾರ್ಥನೆ ಮಾಡಿ ಕೂಟವನ್ನ ಮುಕ್ತಾಯಕ್ಕೆ ತರೋಣ. ಕಾರ್ತಿಕ್ ಬ್ರದರ್ ಇದ್ದೀರಾ?